ನಿತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ. ಶ್ರೀ ಆನಂದತೀರ್ಥಗುರುಭ್ಯೋ ನಮಃ. ಶ್ರೀ ಭಾರತ್ಯೈ ನಮಃ. ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಶಿ ತಮಃ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ಯು ಈಶ ಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಃ ಅವ್ಯಯಃ ಯಃ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಸತ್ಯಂ ಪರಂ ಧೀಮಹಿ ಅಂತ ಇದರ ಅರ್ಥವನ್ನು ನಿನ್ನೆ ದಿವಸ ನೋಡ್ತಾ ಇದ್ದೆವು. ಇದಕ್ಕಂತೂ ಒಟ್ಟಿಗೆ ಹೆಸರು ಭಾಗವತ ಅಂತ. 4 ಅಕ್ಷರದ ಒಂದು ಶಬ್ದ. ಉಚ್ಚಾರಣೆಗೆ ಏನೇನೇನೇನೂ ಕಷ್ಟ ಇಲ್ಲ. ರಾಮಾಯಣ ಮಹಾಭಾರತ ಅಂತ ಉಚ್ಚಾರ ಮಾಡಬೇಕಾದ್ರೆ ಸ್ವಲ್ಪ ರಕಾರ ಉರುಳದವರಿಗೆ ಕಷ್ಟ ಆಗುತ್ತೆ. ಇದು ಹಾಗಲ್ಲ. ಅದಕ್ಕೋಸ್ಕರ ವ್ಯಾಸರು ಯಾವ ರಕಾರನೂ ಇಲ್ಲ. ಮತ್ತು ಭಾಗವತ ಅಂಥೇಳಿ ಸಾಮಾನ್ಯವಾಗಿ ಅಂದಿದ್ದಾರೆ. 4 ಅಕ್ಷರದ ಒಂದು ಶಬ್ದವನ್ನು ವ್ಯಾಸರು ಉಲ್ಲೇಖ ಮಾಡಿದ್ದಾರೆ. ಯಾತಕ್ಕಾಗಿ? ಈ ಗ್ರಂಥಕ್ಕೆ 4 ರೀತಿಯ ಅಧಿಕಾರಿಗಳು. ಅದಕ್ಕೋಸ್ಕರ 4 ಅಕ್ಷರದ ಶಬ್ದದಿಂದ ಉಲ್ಲೇಖ ಮಾಡಿದ್ದಾರೆ. ಯಾರೆಲ್ಲ ಅಧಿಕಾರಿಗಳು? ವ್ಯಾಸರೇ ಒಂದು ಕಡೆಯಲ್ಲಿ ಅಂದದ್ದುಂಟು. ಏನು ಅಂತ? ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ ಒಂದು ಮಾತಂದಿದ್ದಾರೆ. ಬ್ರಹ್ಮಸೂತ್ರಗಳು ಅಂತ ಗೊತ್ತು ನಮಗೆ, ಕೇಳಿದ್ದೇವೆ ಬ್ರಹ್ಮಸೂತ್ರಗಳು ಅಂತ. ಯಾತಕ್ಕಾಗಿ ಅಂತಂದರೆ ವೇದದ ಒಂದು ಮಾತನ್ನು ಹಿಡ್ಕೊಂಡು ಒಬ್ಬ ಆ ಕಡೆ ಜಗ್ಗಿದಾಗ ಮತ್ತೊಬ್ಬ ಈ ಕಡೆ ಜಗ್ಗಿದಾಗ ನನಗೆ ಬೇಕಾದಂತೆ ವೇದ ಹೇಳುತ್ತೆ ಅಂತ ಒಬ್ಬ, ನನಗೆ ಬೇಕಾದಂತೆ ಹೇಳುತ್ತೆ ಅಂತ ಮತ್ತೊಬ್ಬ, ಇವರು ಇಬ್ಬರು ರಾತ್ರಿ ಹಗಲಿನಂತೂ ಇದ್ದಾರೆ. ಅಂಥವರು ಅದನ್ನು ಹಿಡ್ಕೊಂಡು ಜಗ್ಗಿದಾಗ ವೇದವ್ಯಾಸದೇವರು, ಮಹಾರಾಯ ನಾನೊಂದು ಹಗ್ಗ ಕೊಡ್ತೇನೆ, ನಾನೊಂದು ಸೂತ್ರ ಕೊಡ್ತೇನೆ, ಆ ಸೂತ್ರ ಪ್ರಕಾರ ಅರ್ಥ ಮಾಡು, ಸೂತ್ರ ಯಾವ ಕಡೆಗೆ ಅರ್ಥ ಹೇಳುತ್ತೋ ಆ ಅರ್ಥವನ್ನು ಸ್ವೀಕಾರ ಮಾಡಿ ಅಂತ. ವೇದ ಆಚೆನೂ ಜಗ್ಗಿತು ಈಚೆನೂ ಜಗ್ಗಿತು. ಆವಾಗ 2 ಕಡೆಗೂ ಜಗ್ಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದೇ ಕಡೆಗೆ ಜಗ್ಗಬೇಕು, ಒಂದೇ ಕಡೆಗೆ ಹೋಗಬೇಕು. ಅದಕ್ಕೋಸ್ಕರ ಒಂದು ಹಗ್ಗ ಹಿಡಿದ್ರು. ಸೂತ್ರ ಶಬ್ದಕ್ಕೆ ಹಗ್ಗ ಅಂತ ಹೆಸರುಂಟ. ಅದಕ್ಕೊಂದು ಹಗ್ಗ ಹಿಡಿದ್ರು. ನಮ್ಮಲ್ಲಿ ಒಂದುಂಟು ಗೊತ್ತಾ,
6 ದಿವಸಗಳ ಕಾಲ ತೆಪ್ಪಗೆ ಬರ್ತೀರಾ, ಉಪನ್ಯಾಸ ಕೇಳ್ತೀರಾ, ಎದ್ದುಕೊಂಡು ಹೋಗ್ತೀರಾ. 7ನೇ ದಿವಸಕ್ಕೆ ಮಂತ್ರಾಕ್ಷತೆ ಕಾರ್ಯಕ್ರಮ ಅಂತುಂಟು. ವ್ಯವಸ್ಥಾಪಕರು ಬೊಬ್ಬೆ ಹೊಡಿತಾ ಇರ್ತಾರೆ, ಸಾಲಾಗಿ ಬನ್ನಿ, ಸಾಲಾಗಿ ಬನ್ನಿ, ಸಾಲಾಗಿ ಬನ್ನಿ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ನಮಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂತ ಹೇಳಿಕೊಂಡು ದಬಾ 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 ಅಂತ ಒಂದೇ ಸವನೆ ಬರ್ತಾನೆ ಇರ್ತೇವೆ ನಾವು. ಆವಾಗ ಎಣಿಸಿದ್ರು, ಪ್ರಾಯಶಃ ಇದು ಅರ್ಥ ಆಗುವ ಜಾತಿ ಅಲ್ಲ ಕಾಣ್ತದೆ ಅಂತ ಎಣಿಸಿದರು. ಮಧ್ಯಾಹ್ನ ಇದೇ ರೀತಿಯಲ್ಲಿ ಮಧ್ಯಾಹ್ನಕ್ಕೆ ಮಹಾಪೂಜೆ ನೋಡಲಿಕ್ಕೆ, ಮಹಾಮಂಗಳಾರತಿ ನೋಡಲಿಕ್ಕೂ ಜನ ಸೇರಿದ್ದೀರಾ. ತೀರ್ಥ ಆಯಿತು. ತೀರ್ಥ ಆದಮೇಲೆ ಯಾವ ವ್ಯವಸ್ಥಾಪಕರು ಬೊಬ್ಬೆ ಹೊಡೆಯಲಿಲ್ಲ ಧ್ವನಿವರ್ಗದಲ್ಲಿ. ಏನು ಅಂತ, ಸಾಲಾಗಿ ಊಟಕ್ಕೆ ಕೂಡಿ. ಯಾರು ತನ್ನಷ್ಟಕ್ಕೆ ಸಾಲು ಬಂದಾಯಿತು. ಹಾಗಾದರೆ ನಮಗೆ ಲೈನ್ನಲ್ಲಿ, ಸಾಲಲ್ಲಿ, ಶಿಸ್ತಲ್ಲಿ ಬರಲಿಕ್ಕೆ ಗೊತ್ತಿಲ್ವಾ? ಗೊತ್ತುಂಟು. ಆದರೂ ಮಂತ್ರಾಕ್ಷಿತಾಗುವಾಗ ಜಪ್ಪಯ್ಯ ಅಂದರೂ ಬರೋಲ್ಲ, ಭೋಜನಕ್ಕಾಗುವಾಗ ಬೇಡ ಅಂತಂದರೂ ಬಿಡೋಲ್ಲ. ಯಾಕೆ? ನಮ್ಗೆ ಗೊತ್ತು, ನಾವು ಇಲ್ಲಿ ಸಾಲಾಗಿ ಬಂದರೂ ಬಾರದಿದ್ದರೂ ಸ್ವಾಮಿಗಳು ಅಕ್ಷತೆ ಕೊಟ್ಟೇ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತು. ಊಟ ಆದರೆ ಹಾಗೆ ಆಗೋಲ್ಲ ಅಂತಲೂ ಗೊತ್ತು. ಅದಕ್ಕೋಸ್ಕರ ಹಾಗಾದರೆ ಅಲ್ಲಿ ಯಾಕೆ ಒಂದು ಸಾಲು, ಒಂದು ಶಿಸ್ತು ಅಂತ ಯಾಕೆ ಬಂತು? ಬಾಳೆ ಎಲೆ ಎನ್ನುವ ಒಂದು ಸೂತ್ರ ಬರುವುದರಿಂದ ನಮ್ಮಲ್ಲಿ ಶಿಸ್ತು ಬಂತಲ್ಲ. ಅದೇ ರೀತಿಯಲ್ಲಿ ವೇದಗಳಿಗೆ ಹೀಗೆಯೇ ಅರ್ಥ ಮಾಡಬೇಕು, ಹಾಗೆ ಅರ್ಥ ಮಾಡಲಿಕ್ಕೆ ಆಗೋಲ್ಲ ಎನ್ನುವುದಕ್ಕೆ ವ್ಯಾಸರು ಕೊಟ್ಟಿರತಕ್ಕಂಥ ಬಾಳೆ ಎಲೆಯೇ ಬ್ರಹ್ಮಸೂತ್ರಗಳು ಅಂತಂದರು. ಆ ಸೂತ್ರಗಳನ್ನು ಹಿಡ್ಕೊಂಡಾಗ ಹೇಗೆ ಅರ್ಥ ಮಾಡಬೇಕೆಂದು ನಮಗೆ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಹಾಗಾದರೆ ಏನು ಇದು ಭಾಗವತ? ಏನು ಅರ್ಥ? ಅಯಂ ಬ್ರಹ್ಮಸೂತ್ರಾಣಂ, ಬ್ರಹ್ಮನ ಬಾಯಿಯಿಂದ ಸೂಚ್ಯವಾಗಿ ಬಂದಿರತಕ್ಕಂತಹ ಎಲ್ಲ ಪೂರ ಹೇಳೋ ಅಲ್ಲ. ಏನು ಅಂತ, ಗೋಳಿ ಬಜೆ ಅಂತ ಪೂರ ಹೇಳೋಲ್ಲ, ಗೋ ಅಂತ ಅಷ್ಟೇ ಹೇಳೋದು. ಮತ್ತೆ ಗೋಳಿ ಬಜೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ವ್ಯಾಸರು ಸೂಚನೆ ಮಾಡಿದರು, ಹೀಗೆ ಅರ್ಥ ಮಾಡಬೇಕು, ಹೀಗೆ ಅರ್ಥ ಮಾಡಬೇಕು ಅಂತೇಳಿ ಸೂಚನೆ ಮಾಡಿದಾಗ ಅಂತಹ ಬ್ರಹ್ಮಸೂತ್ರಗಳ ಅರ್ಥವನ್ನು ಕೊಡತಕ್ಕದ್ದು ಭಾಗವತ ಅಂತಂದರು. ಅರ್ಥೋಯಂ ಬ್ರಹ್ಮಸೂತ್ರಾಣಂ, ಬ್ರಹ್ಮಸೂತ್ರಗಳಿಗೆ ನಿಜವಾದ ಅಧಿಕಾರಿಗಳು ಯಾರು? ಉತ್ತಮವಾದ ನಿಜವಾದ ಅಧಿಕಾರಿ ಅಂತಂದರೆ ಭಗವಂತನೇ ಸ್ವಯಂ ತಾನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಮರ್ಥ. ಎಷ್ಟೆಲ್ಲ ಅರ್ಥಾನುಸಂಧಾನ ಮಾಡಿಕೊಂಡು ಸೂತ್ರಗಳನ್ನು ವೇದವ್ಯಾಸರು ಮಾಡಿದ್ದಾರೋ ಅಷ್ಟು ಅರ್ಥಗಳು ನಿಮ್ಮ ತಲೆಗೆ ಹೋಗೋಲ್ಲ. ನಮಗೆ ಎಷ್ಟು ಬೇಕು ನಾವು ಅಷ್ಟು ಮಾತ್ರ ಆ ಸೂತ್ರಗಳಿಗೆ ಅರ್ಥ ಹಚ್ಚುತ್ತೇವೆ. ಅದರ ಸಮಗ್ರವಾದ ಆಚಾರ್ಯ ಮಧ್ವರೇ ಒಂದು ಮಾತೊಂದದ್ದುಂಟು, ಬಹುಮುಖದಿಂದ ತೆರೆದುಕೊಳ್ಳುತ್ತೆ ಬ್ರಹ್ಮಸೂತ್ರಗಳು ಅಂತ ಆಚಾರ್ಯ ಮಧ್ವರೇ ಹೇಳಿದ್ದುಂಟು. ಆದ್ದರಿಂದ ಆ ಬ್ರಹ್ಮಸೂತ್ರಗಳಿಗೆ, ಭಾರತಕ್ಕೆ, ರಾಮಾಯಣಕ್ಕೆ, ಇದಕ್ಕೆಲ್ಲ ನಿಜವಾದ ಅಧಿಕಾರಿ ಯಾರು ಅಂತಂದುಬಿಟ್ರೆ ವೇದವ್ಯಾಸದೇವರು, ಭಗವಂತನೇ ಮೊದಲಿನ ಅಧಿಕಾರಿ ಭಾಗವತಕ್ಕೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ. ಎರಡನೇದ್ದು ಭಾರತಾರ್ಥ ವಿನಿರ್ಣಯ. ಮಹಾಭಾರತದಲ್ಲಿಯೂ ಕೂಡ ಸ್ವಲ್ಪ ಅಲ್ಲಲ್ಲಿ ಗೊಂದಲದ ಪ್ರಸಂಗ ಇರುತ್ತೆ ನಮಗೆ. ಆ ಗೊಂದಲಕ್ಕೆ ಸರಿಯಾದ ಪರಿಹಾರ ಕೊಟ್ಟದ್ದು ಭಾಗವತ ಅಂತಾರೆ. ಭಾರತಾರ್ಥ ವಿನಿರ್ಣಯ. ಮಹಾಭಾರತದಲ್ಲಿ ಕೂಡ ತೀರ್ಮಾನ ಮಾಡಲಿಕ್ಕೆ ಬರುತ್ತೆ, ಆದರೂ ಕೆಲವು ಕಡೆ ಗೊಂದಲ ಬಂದಾಗ ಹಾಗಲ್ಲ ಹೀಗೆಯೇ ಅಂತ ತೀರ್ಪು ಕೊಟ್ಟದ್ದು ನಂತರದಲ್ಲಿ ಮಾಡಿರತಕ್ಕಂಥ ಭಾಗವತ ಅಂತಂದರು. ಯಾರು ಅಧಿಕಾರಿಗಳು? ಹಾಗಾದರೆ ಮಹಾಭಾರತದ ವಿನಿರ್ಣಯ ಆದ್ದರಿಂದ ಪಾಂಡವರು ಅಧಿಕಾರಿಗಳು ಅಂತಂದರು. ಭಾಗವತಕ್ಕೆ ಎರಡನೇ ಅಧಿಕಾರಿಗಳು ಪಾಂಡವರು ಅಂತಂದರು. ಆ ಪಾಂಡವರಲ್ಲಿ ಪ್ರಧಾನನಾದವ ಭೀಮಸೇನ ಅಲ್ವೋ? ಮಹಾಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತವ ಭೀಮಸೇನ. ಗಂಡಸರ ಸಾಲಲ್ಲಿ ಮೊದಲನೇ ಸಾಲಲ್ಲಿ ನಿಂತವ ಭೀಮಸೇನ, ಹೆಣ್ಮಕ್ಕಳ ಸಾಲಲ್ಲಿ ಮೊದಲನೇ ಸಾಲಲ್ಲಿ ನಿಂತವಳು ಲಕ್ಷ್ಮಿಯನ್ನು ಬಿಟ್ಟುಬಿಡಿ, ನಂತರದಲ್ಲಿ ಉಳಿದವಳು ದ್ರೌಪದಿ, ಭಾರತಿ, ಇವಳು ನಿಂತಿದ್ದಾಳೆ. ಹಾಗಾದರೆ ಯಾರು ಅಧಿಕಾರಿಗಳು? ದೇವತೆಗಳು ಅಧಿಕಾರಿಗಳು ಅಂತಾದರು ಭಾಗವತಕ್ಕೆ. ಭಾರತಾರ್ಥ ನಿರ್ಣಯ ಕೊಡುವುದರಿಂದ ಎರಡನೇ ಅಧಿಕಾರಿಗಳು ದೇವತೆಗಳು, ಮೂರನೇ ಅಧಿಕಾರಿಗಳು ಋಷಿಮುನಿಗಳು. ಯಾಕೆ? ಗಾಯತ್ರಿ ಭಾಷ್ಯರೂಪ ಅಂತಂದರು. ನಾವು ಪ್ರತಿ ದಿವಸ ಗಾಯತ್ರಿ ಜಪ ಮಾಡ್ತೇವೆ. ಗಾಯತ್ರಿ ಜಪ ಮಾಡೋದು ಹೇಗೆ ಅಂತಂದಾಗ ಕೆಲವರು ಒಂದೇ ಶ್ವಾಸಕ್ಕೆ 10 ಸಲ ಹೇಳಿ ಮುಗಿಸ್ತಾರೆ. ಅದಕ್ಕಂದ್ರು ಒಮ್ಮೆ ಹೇಳಲಿಕ್ಕೆ 10 ಸಲ ಶ್ವಾಸ ತಗೊಳ್ಬೇಕು ಅಂತಂದರು. ಅದಕ್ಕಂದ್ರು ಅಷ್ಟು ನಿಧಾನವಾಗಿ ಅಲ್ವೋ? ನಮಗೆ ಗೊತ್ತು ಗಾಯತ್ರಿ ಉಚ್ಚಾರ ಮಾಡತಕ್ಕಂಥ ಕ್ರಮ ಗೊತ್ತು. ಏನು ಅಂತ? ಪಂಚಾವಸಾನ ಸಹಿತ, ಪಂಚಪಾತಕ ನಾಶಿನಿ, ಪಂಚ ಅವಸಾನ ರಹಿತ, ಪಂಚಪಾತಕ ದಾಯಿನಿ.
5 ರೀತಿಯಾಗಿರತಕ್ಕಂಥ ಪಾಪಗಳು ಉಂಟಂತೆ. ಬ್ರಹ್ಮಹತ್ಯ, ಶರತ್ಕಂಚ, ಸ್ವರ್ಣಸ್ಥೆಯ, ಸುರಾಪಾನ ಅಂತ ಹೇಳಿಕೊಂಡು 5 ರೀತಿಯ ಪಾಪಗಳುಂಟಲ್ಲ, ಗಾಯತ್ರಿ ಉಚ್ಚಾರಣೆ ಮಾಡುವುದರಿಂದಲೇ 5 ರೀತಿಯ ಪಾಪಗಳು ಬರುತ್ತವೆಂತೆ. ಗಾಯತ್ರಿ ಉಚ್ಚಾರಣೆ ಮಾಡುವುದರಿಂದಲೇ 5 ರೀತಿಯ ಪಾಪವನ್ನು ತೆಗೆದುಕೊಳ್ಳಿಕ್ಕೂ ಕಳ್ಕೊಳ್ಳಿಕ್ಕೂ ಬರುತ್ತೆ ಅಂತೆ. ಪಂಚ ಅವಸಾನ, 5 ಕಡೆ ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಯಾರು? ಅಧಿಕಾರಿಗಳು, ಗಾಯತ್ರಿ ಜಪ ಮಾಡತಕ್ಕಂಥ ಅಧಿಕಾರಿಗಳು. ಹೆಣ್ಮಕ್ಕಳು ಕೇಳಬೇಡಿ, ನಾವು ಗಾಯತ್ರಿ ಜಪ ಮಾಡಬಹುದು ಅಂತ ಮೊದಲು ಕೊಟ್ಟದ್ದನ್ನು ಮುಗಿಸ್ಕೊಳ್ಳಿ, ಆಮೇಲೆ ಬಾಕಿದ್ದನ್ನು ನೋಡೋಣ. ಪುರಂದರದಾಸರು ಅಪ್ಪ ಮಗ ಸೇರಿಕೊಂಡು ಅಷ್ಟು ಹಾಡು ಮಾಡಿದ್ದಾರೆ, ಅದನ್ನು ಓದುವ ಗೊಡವೆಗೆ ಹೋಗಿಲ್ಲ. ನಾವು ಗಾಯತ್ರಿ ಜಪ ಮಾಡಬಹುದು ಅಂತ. ಇದೇನು ಅಂತಂದರೆ, ತಮ್ಮನ ಕೈಯಲ್ಲಿ ತಿಂಡಿ ಕೊಟ್ಟಾಗ ಆ ತಮ್ಮ ಅಣ್ಣನ ಕೈಲಿದ್ದ ತಿಂಡಿಯನ್ನು ನೋಡ್ತಾ ಇರುತ್ತಂತೆ, ಅದು ತನ್ನ ಕೈಲಿದ್ದನ್ನು ತಿನ್ನೋಲ್ಲ ಅಂತೆ, ಅಣ್ಣನ ಕೈಲಿದ್ದನ್ನು ನೋಡ್ತಾ ಇರುತ್ತಂತೆ. ಅದೇ ರೀತಿಯಲ್ಲಿ ನಮ್ಮ ಪಾಡು ಆಯಿತು. ಅದಕ್ಕೆ ಜಪ ಮಾಡಲಿಕ್ಕೆ ಅಧಿಕಾರ ಇರತಕ್ಕಂಥವರು ಪಂಚಾವಸಾನ 5 ಕಡೆ ನಿಲ್ಲಿಸಿ. ಓಂ ಭೂಹು ಭುವಃ ಸ್ವಃ ತತ್ಸಾವಿತು ವರೆಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಾವಸಾನ 5 ಕಡೆ ನಿಲ್ಲಿಸಿ ನಿಲ್ಲಿಸಿ ಗಾಯತ್ರಿಯನ್ನು ಹೇಳಬೇಕು ಅಂತ ಹಿರಿಯರು ಕೊಟ್ಟಿರತಕ್ಕಂಥ ಎಚ್ಚರಿಕೆ. ಹಾಗೆ ನಿಲ್ಲಿಸಿ ಹೇಳಿದರೆ ಏನಾಗುತ್ತೆ ಗೊತ್ತಾ? ಪಂಚಪಾತಕ ನಾಶಿನಿ. ನಾವು ದೇಶಕ್ಕೆ ಬೇರೇನು ಕೊಡುಗೆ ಕೊಡಲಿಕ್ಕೆ ನಮ್ಮಿಂದ ಆಗೋಲ್ಲ. ನಾವೇನು ಸೈನ್ಯಕ್ಕೆ ಸೇರಲಿಲ್ಲ, ಇಲ್ಲೇ ಇದ್ದೇವೆ. ಇಲ್ಲೇ ಇದ್ದುಕೊಂಡು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಳಂಕ 5 ಪಾತಕಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಮನೆಗಳಲ್ಲೇ ಕೂತ್ಕೊಂಡು ಪಂಚ ಅವಸಾನ ಸಹಿತವಾದಂಥ ಗಾಯತ್ರಿಯನ್ನು ಉಚ್ಚಾರ ಮಾಡುವ ಮೂಲಕ. ನೀವು ಕೇಳ್ಬೋದು ಪಂಚಪಾತಕ ಯಾವುದು ಅಂತ ಕೇಳ್ಬೋದು. INDIA. ದೇವರ ದಯದಿಂದ ಸ್ವಲ್ಪ ಸ್ವಲ್ಪ ಛಿದ್ರ ಆಗ್ತಾ ಉಂಟು. ಅಲ್ಲ, ಇದೆಲ್ಲ ದೇವರ ಸಂಕಲ್ಪ ಅಲ್ವೋ ಏನು ಅಂತ. ಇಲ್ಲಿದ್ರೆ 5 ಅಕ್ಷರದ ಕೂಡಬೇಕು ಅದಕ್ಕೆ. ಯಾಕೆ? ಪಂಚಮಹಾಪಾತಗಳೇ ಒಟ್ಟು ಸೇರಿದ್ದು ಅಂತ ಅರ್ಥ, ಮತ್ತೇನು. ಆದ್ದರಿಂದ ಅವುಗಳ ಉಚ್ಚಾಟನೆಗೆ ಅಂತಂದರು. ಇಂತಹ ಗಾಯತ್ರಿಯ ಭಾಷ್ಯ ರೂಪ, ಗಾಯತ್ರಿ ಏನು ಹೇಳುತ್ತೆ ಅಂತ ಗೊತ್ತಾಗೋಲ್ಲ. ಗಾಯತ್ರಿಯ ಮಾತನ್ನು ತರ್ಜಮೆ ಮಾಡಿದ್ದು ಭಾಗವತ ಅಂತಂದರು. ಸಂಸ್ಕೃತದಲ್ಲೇ ಮಾತಾಡಿದ ಅರ್ಥ ಆಗದಿರುವಾಗ ಅದನ್ನು ಕನ್ನಡಕ್ಕೆ ತರ್ಜಮೆ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಗಾಯತ್ರಿಯ ಅರ್ಥವನ್ನು ತರ್ಜಮೆ ಮಾಡಿದ್ದು ಭಾಗವತ ಅಂತಂದರು. ಆದರೆ ನಮ್ಮನ್ನು ಅದಕ್ಕೆ ಗಾಯತ್ರಿ ಅಂತ ಯಾಕೆ ಹೆಸರು? ಗಾಯಂತಂ ತ್ರಾಯತೆ ಅಂತಲ್ವೋ. ಯಾರು ನಿತ್ಯ ಗಾನ ಮಾಡ್ತಾನೋ, ಯಾರು ನಿತ್ಯ ಗಾಯತ್ರಿಯನ್ನು ಹೇಳ್ತಾನೋ ಅವನನ್ನು ರಕ್ಷಣೆ ಮಾಡುತ್ತೆ ಅಂತ. ಗಾಯತ್ರಿಯಿಂದ ಪ್ರತಿಪಾದ್ಯವಾದ ರೂಪ ಅವನನ್ನು ರಕ್ಷಣೆ ಮಾಡುತ್ತೆ ಅಂತ, ಅದಕ್ಕೆ ಗಾಯತ್ರಿ ಅಂತ ಹೆಸರು. ಸರಿ, ಗಾಯತ್ರಿ ಜಪ ಮಾಡಲಿಕ್ಕೆ ಅಧಿಕಾರಿಗಳು ಕೆಲವರು ಇಲ್ಲಲ್ಲ, ಅವರು ಭಾಗವತ ಓದೋಣ. ಹಾಗಾದರೆ ಭಾಗವತ ಓದಿದರೆ ಆ ಭಾಗವತ ಓದುವವರನ್ನೂ ಕೂಡ ತ್ರಾಯತೆ ರಕ್ಷಣೆ ಮಾಡುತ್ತೆ. ಆದ್ದರಿಂದ ಗಾಯತ್ರಿ ಭಾಷ್ಯ ರೂಪ ವೇದಾರ್ಥ ಪರಿಬ್ರಹ್ಮಿತ. ಗಾಯತ್ರಿ ಮತ್ತು ವೇದ ಯಾರಿಗೆ ಸಂಬಂಧಪಟ್ಟದ್ದು? ಋಷಿ ಮುನಿಗಳಿಗೆ ಸಂಬಂಧಪಟ್ಟದ್ದು. 3ನೇ ಅಧಿಕಾರಿಗಳು ಋಷಿ ಮುನಿಗಳಾದರೂ 4ನೇ ಅಧಿಕಾರಿಗಳೇ ನಾವು ಅಂತಂದರು. ಪುರಾಣಾನಾಂ ಸಾಮರೂಪ, ಪುರಾಣಾನಾಂ ಸಾರ ರೂಪ. ಏನು ಬೇಕಾದರೂ ಮಾಡಿಕೊಳ್ಳಿ. ಯಾವುದು? ಭಾಗವತ. ನಮ್ಮಲ್ಲಿ ಅದೇ ಚಾಲ್ತಿಯಲ್ಲಿ ಬಂದದ್ದಲ್ವೋ. ಎಲ್ಲಿ ಹೋಗ್ತೀರಾ ಅಂತ ನೀವು ಬರುವಾಗ ಯಾರೋ ಕೇಳಿದರು, ಅವರು ಬರೋಲ್ಲ, ಮತ್ತು ಬರುವವ್ರ ಹತ್ರ ಪ್ರಶ್ನೆ ಮಾಡೋದು, ಎಲ್ಲಿ ಹೋಗ್ತೀರಾ ಅಂತ ಹೇಳಿಕೊಂಡು. ಅದಕ್ಕೆ ನೀವು ಉತ್ತರ ಕೊಡೋದೇನು? ಅಲ್ಲಿ ಉಡುಪಿ ಸ್ವಾಮಿಗಳು ಬಂದಿದ್ದಾರೆ, ಅವ್ರದ್ದು ಪುರಾಣ ನಡೀತದೆ, ಅದನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಆದರೆ ನಮ್ಮಲ್ಲಿ ಯಾವುದೇ ಉಪನ್ಯಾಸ ಆದರೂ ಅದಕ್ಕೆ ಹೆಸರೇನು? ಪುರಾಣ ಪುರಾಣ ಪುರಾಣ. ಹಿಂದೆ ಏನು ನಡೆದದೋ ಅದನ್ನು ಅಣತಿ ತಿಳ್ಕೊಳ್ಳುವುದು, ಅದಕ್ಕೆ ಪುರಾಣ ಅಂತ ಹೆಸರು. ಹಾಗಾದರೆ ನಾವೆಲ್ಲ ಎಂಥವರು? ಪುರಾಣಕ್ಕೆ ಅಧಿಕಾರಿಗಳು. ಅಂದರೆ ಹಿಂದೆ ಹೀಗೆ ನಡೆದಿತ್ತು, ಹಿಂದೆ ಹೀಗೆ ನಡೆದಿತ್ತು ಎನ್ನುವುದನ್ನು ತಿಳುಕೊಳ್ಳುವುದಕ್ಕೆ ಪುರಾಣಿಕರು, ತಿಳಿಯ ಹೇಳುವುದಕ್ಕೆ ಪುರಾಣಿಕರು ಅಂತ ಹೆಸರು, ಪುರಾಣ ಅಂತ ಹೆಸರು. ಹಾಗಾದರೆ ಯಾರ ಅಧಿಕಾರಿಗಳು? ಮನುಷ್ಯರ ಅಧಿಕಾರಿ. ಒಬ್ಬ ಭಗವಂತ, ಸಾಕ್ಷಾತ್ತಾಗಿ ಭಗವಂತ. ನೀವು ಕೇಳ್ಬೋದು ದೇವರಿಗೆ ಬೇಕಾಯಿದು ಅಂತ ಕೇಳ್ಬೋದು. ಅವನಿಗೆ ಬೇಕಿಲ್ಲ, ಆದರೆ ಅದು ಎಷ್ಟು ಅರ್ಥ ಕೊಡುತ್ತೆ ಅಂತ ತಿಳ್ಕೊಳ್ತಾನೆ. ಅವ ಹೇಗೆ ಅರ್ಥ ಕೊಡುತ್ತೆ ಅಂತ ತಿಳ್ಕೊಳ್ತಾನೆ. ಅವನಿಗೆ ನಾಳೆ ಉದ್ಧಾರ ಆಗಬೇಕು ಅಂತೇನಿಲ್ಲ, ತಿಳ್ಕೊಳ್ತಾನೆ. ಹೀಗೆ ಅರ್ಥ ಹೇಳ್ತದೆ ಅಂತ ತಿಳ್ಕೊಳ್ತಾನೆ. ಆ ದೃಷ್ಟಿಯಲ್ಲಿ ಭಗವಂತ, ದೇವತೆಗಳು, ಋಷಿ ಮುನಿಗಳು, ನಾವು. ಹಾಗಾದರೆ 4 ರೀತಿಯ ಅಧಿಕಾರಿಗಳು ಭಾಗವತ ಗ್ರಂಥಕ್ಕೆ ಇರೋಣದ್ರಿಂದ ವ್ಯಾಸರು ಏನು ಹೆಸರಿಟ್ಟರು? ಭಾಗವತ ಅಂತ ಹೇಳಿಕೊಂಡು ಇದಕ್ಕೆ 4 ಅಕ್ಷರದ ಹೆಸರನ್ನಿಟ್ಟರು. ಭಗವಂತನ ಬಗ್ಗೆ, ಆ ಚೆನ್ನಾಗಿ, ಗ ತಿಳುವಳಿಕೆಯನ್ನು, ವಾ ಇರುವಂತೆ ಮಾಡಿ, ತಾ ಇನ್ನೊಬ್ಬರಿಗೆ ಮುಟ್ಟಿಸುತ್ತೆ, ಭಾಗವತ ಅಂತಾಯಿತು. ಭಗವಂತನ ಬಗ್ಗೆ ತಿಳುವಳಿಕೆ. ಎಂಥ ತಿಳುವಳಿಕೆ? ಆ ಅಂದರೆ ಚೆನ್ನಾಗಿ ಅಂತ ಅರ್ಥ. ಹೇಗಾಗಿದೆ ಊಟ? ಚೆಂದಾಗಿದೆ. ಮತ್ತೊಮ್ಮೆ ಬಿಡ್ತಾನ, ಇನ್ನೊಮ್ಮೆ ಬಂದ,
ಹೇಗಾಗಿದೆ ಅಡಿಗೆ ಅಂತ ಮತ್ತೊಮ್ಮೆ ಕೇಳಿದ್ದ. ತುಂಬ ಮೊದಲು ಹೇಳಿದ್ದೇವೆ ತುಂಬ ಚೆನ್ನಾಗಿ ಆಗಿದೆ ಅಂತಂದೆವು, ಅದು ನನಗೆ ಸಾಕಾಗಲಿಲ್ಲ. ಮತ್ತೆ ಪುನಃ ಅವಾಗ ತುಂಬ ಚೆನ್ನಾಗಿ ಪುನಃ ಅಂತ ಹೇಳಿ ಚೆನ್ನಾಗಿ ಅಂತ ಅರ್ಥ. ಮತ್ತೇನು ಒಂದು ರಾಗ ಹೇಳಿಬಿಟ್ರೆ ಚೆನ್ನಾಗಿ ಅಂತ ಅರ್ಥ ಅಲ್ವೋ. ಅಂದರೆ ಅಂದರೆ ಚೆನ್ನಾಗಿ, ಬಾ ಅಂದರೆ ಭಗವಂತ, ಅವನ ಬಗ್ಗೆ, ಗಾ ಅಂದರೆ ಗಮನ, ಗಾ ಅಂದರೆ ತಿಳುವಳಿಕೆ. ಗಾ ಶಬ್ದಕ್ಕೆ ನಮಗೆ ಗಮನ ಅಂತ ಅರ್ಥ. ಗಮನ ಅಂದರೆ ಹೋಗೋದು ಅಂತ ಒಂದು ಅರ್ಥ ಉಂಟಲ್ಲೋ. ಇನ್ನೊಂದು ಅರ್ಥ ಉಂಟಲ್ಲ, ಏನು ಗಮನ ಶಬ್ದಕ್ಕೆ? ನಾನು ಹೇಳ್ತೇನೆ, ಗಮನ ಇಟ್ಟು ಕೇಳಿ. ಅಲ್ಲೇನರ್ಥ? ಗಮನ ಇಟ್ಟು ಕೇಳಿ ಅಂತಂದರೆ ಹೋಗ್ತಾ ಕೇಳಿ ಅಂತ ಅರ್ಥ ಅದಕ್ಕೆ, ಮತ್ತೆ ಕೂತ್ಕೊಂಡು ಕೇಳಿ ಅಂತ ಅರ್ಥ. ಅದರಲ್ಲಿ ಗಮನ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ ಉಂಟಲ್ಲ, ಗಾ ಶಬ್ದಕ್ಕೆ ಗಮನ ಅಂತ ಅರ್ಥ. ದೇವರ ಬಗ್ಗೆ ಎಂಥ ತಿಳುವಳಿಕೆ? ಸರಿಯಾದ ತಿಳುವಳಿಕೆ. ತಿಳ್ಕೊಳ್ತೀಯ ದೇವರ ಬಗ್ಗೆ, ಸರಿಯಾಗಿ ತಿಳ್ಕೊ. ವಿಪರೀತವಾಗಿ ತಿಳ್ಕೊ, ಮತ್ತೆ ತೋಳ್ಕೊಳ್ಳತಕ್ಕಂಥ ಪ್ರಸಂಗ ಮಾಡಬೇಡ. ಭಗವಂತನ ಬಗ್ಗೆ ಚೆನ್ನಾಗಿ, ಗ ತಿಳುವಳಿಕೆ, ಅಂದರೆ ವರ್ತನ. ವರ್ತನ ಅಂದರೆ ಇರುವುದು ಅಂತ ಅರ್ಥ. ಮೊದಲು ನಮ್ಮಲ್ಲಿ ಆ ತಿಳುವಳಿಕೆಯನ್ನು ಸಂಪಾದನೆ ಮಾಡೋಣ. ದೇವರ ಬಗ್ಗೆ ತಿಳುವಳಿಕೆಯನ್ನು ನಮ್ಮಲ್ಲಿ ಸಂಪಾದನೆ ಮಾಡೋಣ. ನಮ್ಮಲ್ಲಿ ಮಾತ್ರ ದೇವರ ಬಗ್ಗೆ ತಿಳುವಳಿಕೆ ಇಟ್ಟುಕೊಂಡ್ರೆ ಸಾಲದು. ನಮಗೆ ತಿಳಿದದ್ದನ್ನು ಇನ್ನೊಬ್ಬನಿಗೆ ಹಂಚಬೇಕು ಅಂತಂದರು. ಒಳ್ಳೆದ್ದನ್ನು ಇನ್ನೊಬ್ಬನಿಗೆ ಹಂಚಬೇಕು ಅಂತಂದರು. ಅಂದರೆ ತನೋತಿ, ತನೋತಿ ಅಂತ ತನ್ನ ವಿಸ್ತಾರ, ವಿಸ್ತಾರ ಅಂದರೆ ಇನ್ನೊಬ್ಬರಿಗೆ ಕೊಡಬೇಕು. ಇಲ್ಲದ್ರೆ ಏನಾಗುತ್ತೆ? ತಾನು ಮಾತ್ರ ತಿಳ್ಕೊಂಡ, ಇನ್ನೊಬ್ಬರಿಗೆ ದೇವರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿಲ್ಲ. ತಾನು ಸಂಪಾದನೆ ಮಾಡಿದ ತಿಳುವಳಿಕೆ ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಅವ ಮಾವಿನ ಮರ ಆಗಿ ಹುಡ್ತಾನೆ ಅಂತಂದರು. ಒಳ್ಳೆದಾಯ್ತಲ್ಲ ಅಂತಂದರು. ಇಲ್ಲ, ಹುಳಿ ಮಾವಿನ ಹಣ್ಣಿನ ಮರ ಆಗಿ ಹುಡ್ತಾನೆ ಅಂತಂದರು. ಯಾರಿಗೂ ಬೇಡ ಅದು. ಹುಳಿ ಮಾವಿನ ಹಣ್ಣು ಮರ ಆಗಿ ಹುಡ್ತಾನೆ ಅಂದ್ರೆ ಮಾವಿನ ಹಣ್ಣೇನೋ ಮಾವಿನ ಹಣ್ಣು, ಆದರೆ ಅದು ಹುಳಿ, ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಆದ್ದರಿಂದ ಆ ರೀತಿಯಾಗಿ ಆಗ್ತಾನೆ. ಆದ್ದರಿಂದ ನಮಗೆ ಸಿಕ್ಕಿದ್ದನ್ನು ಇನ್ನೊಬ್ಬರಿಗೆ ತನೋತಿ, ತನೋತಿ ಅಂದರೆ ವಿಸ್ತಾರಯತಿ, ವಿಸ್ತಾರ ಇನ್ನೊಬ್ಬರಿಗೆ ಕೊಡ್ತಾನೆ. ಇದರಿಂದ ಇದಕ್ಕೆ ಭಾಗವತ ಅಂತೇಳಿ ಹಿರಿಯರು ವೇದವ್ಯಾಸದೇವರು ಕೊಟ್ಟಿರತಕ್ಕಂಥ ಹೆಸರು. ಇಂತಹ ಭಾಗವತವನ್ನು ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಾಗವತ ಅರ್ಥ ಆಗುವಂತೆ ಮಾಡಿದವರೇ ವೇದವ್ಯಾಸರು ಅಂತಂತೆ. ಅವರಿಗೆ ಹೆಸರು ವ್ಯಾಸ ಅಂತ ಹೆಸರು. ಬರೇ ವ್ಯಾಸ ಅಂತ ಇಷ್ಟೇ ಹೇಳಿದರೆ ಸಾಕಂಥದ್ದು. ವೇದವ್ಯಾಸದೇವರು ಅಂತಲೇ ಅರ್ಥ ಅಂತೆ. ಬೇರೆಯವ್ರನ್ನ ಹೇಳಬೇಕು ಅಂತಾದರೆ ಬೇರೆ ಹೆಸರು ಸೇರಿಸಬೇಕು. ನಿಮಗೆ ಉದಾಹರಣೆ ಹೇಳೋದು ಅಂತಾದರೆ, ಏನು ಉಪನ್ಯಾಸ ಅಲ್ಲಿ ಗೀತೋಪನ್ಯಾಸ. ಗೀತೋಪನ್ಯಾಸ ಅಂದಾಗ ನೀವೇನು ಪ್ರಶ್ನೆ ಮಾಡೋಲ್ಲ, ಯಾವ ಗೀತೆ ಅಂತ ಪ್ರಶ್ನೆ ಮಾಡೋಲ್ಲ, ಭಗವದ್ಗೀತೆ ಅಂತಲೇ ಅರ್ಥ. ಬೇರೆ ಗೀತೆ ಅಂತ ಆಗಿಬಿಟ್ರೆ ಉದ್ಧವ ಗೀತೆನೋ, ಭ್ರಮರ ಗೀತೆನೋ, ವೇಣುಗೀತೆನೋ, ಭೀಮಗೀತೆನೋ ಇದೆಲ್ಲ ಬೇರೆ ಶಬ್ದಗಳನ್ನು ಸೇರಿಸಬೇಕಾಗುತ್ತೆ. ಭಗವದ್ಗೀತೆ ಬಗ್ಗೆ ಹೇಳುವಾಗ ಗೀತೆ ಅಂತ ಇಷ್ಟೇ ಅಂದುಬಿಟ್ರೆ ಭಗವದ್ಗೀತೆ ಅಂತಲೇ ಅರ್ಥ ಹೇಗೋ ಅದೇ ರೀತಿಯಲ್ಲಿ ವ್ಯಾಸ ಅಂದರೆ ವೇದವ್ಯಾಸ ದೇವರು ಅಂತಲೇ ಅರ್ಥ. ಸತ್ಯವತಿಯ ಮಗ ವೇದವ್ಯಾಸ ದೇವರು ಅಂತಲೇ ಅರ್ಥ. ಬೇರೆಯವ್ರನ್ನ ಹೇಳಬೇಕು ಅಂತಾದರೆ ಕುಮಾರವ್ಯಾಸ ಅಂತ ಅನ್ನಬೇಕು, ಬೇರೆಯವ್ರನ್ನ ಹೇಳಬೇಕು ಅಂತಾದರೆ ದ್ರೌಣಿ ವ್ಯಾಸ ಅಂತ ಅನ್ನಬೇಕು, ಬೇರೆಯವ್ರನ್ನ ಹೇಳಬೇಕು ಅಂತಾದರೆ ಕೃಪಾವ್ಯಾಸ ಅಂತ ಅನ್ನಬೇಕು. ಅವರಿಗೆಲ್ಲ ಏನು ಮಾಡ್ತೀಯಾ? ಮೊಬೈಲ್ ನೋಡ್ತಾ ಇದ್ದೇನೆ. ಏನು ಮಾಡ್ತೀಯ? ಸಂಘದಲ್ಲಿ ಇದ್ದೇನೆ. ಆವಾಗ ಕೇಳ್ತೀರಾ ಯಾರಾದರೂ? ಮಾಧ್ವ ಸಂಘನೋ, ಮಹಿಳಾ ಸಂಘನೋ, ಮಹನೀಯ ಸಂಘನೋ ಯಾರಾದರೂ ಕೇಳ್ತೀರ? ಇಲ್ಲ. ಸಂಘದಲ್ಲಿ ಇದ್ದೇನೆ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೇ ಇದ್ದೇನೆ ಅಂತ ಅರ್ಥ ಹೇಗೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ವ್ಯಾಸ ಅಂದರೆ ವೇದವ್ಯಾಸ ದೇವರು ಅಂತಲೇ ಅರ್ಥ. ಅಷ್ಟು ಪ್ರಸಿದ್ಧವಾಗಿರತಕ್ಕಂಥ ಹೆಸರಿಗೆ ಯಾಕೆ ಅವರಿಗೆ ವ್ಯಾಸ ಅಂತ ಹೆಸರು ಬಂತು? ಈ ಭಾಗವತವನ್ನು ಸರಿಯಾಗಿ ಹಂಚಿದ್ದರಿಂದ ಅವರಿಗೆ ವ್ಯಾಸ. ವ್ಯಾಸ ಶಬ್ದದ ಅರ್ಥ ಏನು? ಸರಿಯಾಗಿ ವಿಭಾಗ ಮಾಡುವವರನ್ನು ವ್ಯಾಸ ಎನ್ನುವ ಶಬ್ದದಿಂದ ಕರೀತಾರೆ. ನಿಮಗೆ ರೇಖಾಗಣಿತ ಗೊತ್ತಾ? ಜಾಮಿಟ್ರಿ. ಚೂರು ಚೂರು ಇಂಗ್ಲೀಷು ನನಗೂ ಬರುತ್ತೆ. ಬಂದವರನ್ನು ಸುಧಾರಿಸಲಿಕ್ಕೆ ಬೇಕಾದಷ್ಟು ಬರುತ್ತೆ, ಪೂರ್ತಿ ಬಾರದಿದ್ದರೂ ಕೂಡ. ಅದರಲ್ಲಿ ರೇಖಾಗಣಿತದಲ್ಲಿ ಒಂದು ವರ್ತುಲವನ್ನು ಮಾಡಿ, ಕೇಂದ್ರದಲ್ಲಿ ಒಂದು ಬಿಂದುವನ್ನು ಮಾಡಿ, ಆಮೇಲೆ ಈ ಪರಿಧಿಯಿಂದ ಆ ಪರಿಧಿಗೆ ಒಂದು ರೇಖೆಯನ್ನು ಎಳೆಯಿರಿ. ಅದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದರೆ ಈ ಪರಿಧಿಯಿಂದ ಆ ಪರಿಧಿಗೆ ಎಳೆಯುವ ಒಂದು ಗೆರೆ ನೇರ ಗೆರೆ ಇರಬೇಕು, ಅಂಕುಡೊಂಕು ಆಗಬಾರದು. ಆ ಗೆರೆ ನೇರ ಗೆರೆಯನ್ನು ನೀವು ಎಳುವಾಗ ಅದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದರೆ ಅದರ ಹೆಸರೇ ವ್ಯಾಸ ಅಂತ ಹೇಳಿಕೊಂಡು. ಯಾಕೆ? 180 180 360 ಒಟ್ಟಿಗೆ 180 ಸರಿಯಾಗಿ ವಿಭಾಗ ಆಯ್ತಲ್ಲ, ಆದ್ದರಿಂದ ಆ ಗೆರೆಗೆ ಏನು ಹೆಸರು? ವ್ಯಾಸ ಅಂತ ಹೆಸರು. ಅದು ಅಲ್ಲಿ ಆಯಿತು. ಆದರೆ ನಮ್ಮ ವ್ಯಾಸರು ಮಾತ್ರ ಹಾಗಲ್ಲ.
ಮತ್ತು ನಮ್ಮ ವ್ಯಾಸರು ಹೇಗೆ ಅಂತಂದು ಬಿಟ್ಟರೆ ಸರಿಯಾಗಿ ಹಂಚುವವರು ವ್ಯಾಸರು, ನಮ್ಮವರು ಕೂಡ ಸರಿಯಾಗಿ ಹಂಚುವವರು ನಮ್ಮವರು ಕೂಡ ವ್ಯಾಸರೇ. ಸರಿಯಾಗಿ ಹಂಚುವುದಂದ್ರೆ ಏನರ್ಥ? ವಸ್ತು ಹೇಗುಂಟು ಅದಕ್ಕೆ ಅನುಗುಣವಾಗಿ ಹಂಚುವುದಲ್ಲ, ವ್ಯಕ್ತಿ ಹೇಗಿದ್ದಾನೆ ಅವನಿಗೆ ಅನುಗುಣವಾಗಿ ಹಂಚುವುದು. ಮಕ್ಕಳು ಕೂತಿದ್ದಾರೆ, ಮುದುಕರು ಕೂತಿದ್ದಾರೆ, ಹಲ್ಲಿಲ್ಲದವರು ಕೂತಿದ್ದಾರೆ, ತರುಣರು ಕೂತಿದ್ದಾರೆ. ಊಟಕ್ಕೆ ಕೃಷ್ಣಾಷ್ಟಮಿಯ ಚಕ್ಕುಲಿ ಬಡಿಸ್ಕೊಂಡು ಬಂದರು. ಪಾಪ ಅಡಿಗೆಯವರು ಹೊಸೊಬ್ಬರು, ಆದ್ದರಿಂದ ಚಕ್ಕುಲಿ ಸ್ವಲ್ಪ ನಿಮ್ಗೆ ಗೊತ್ತಾಯ್ತು, ನಿಮಗೆ ಚಕ್ಕುಲಿ ಸ್ವಲ್ಪ ಗಟ್ಟಿಯಾಗಿದೆ. ಹೇಗೆ ಬಡಿಸಬೇಕೀಗ? ಮಕ್ಕಳು ಕೂತಿದ್ದಾರೆ, ತರುಣರು ಕೂತಿದ್ದಾರೆ, ಹಲ್ಲಿಲ್ಲದವರು ಕೂತಿದ್ದಾರೆ. ಬಡಿಸುವವ ಏನು ಮಾಡಿದ ಅಂತಂದುಬಿಟ್ರೆ ಮಗುಗೆ ತುಂಡು ಹಾಕಿದ, ತರುಣರಿದ್ದರು 2 ಹಾಕಿದ, ಮುದುಕರಿದ್ದರು ತೋರಿಸಿದ. ಸರಿ, ಎಲ್ರಿಗೂ ಊಟ ಆಯಿತು. ಊಟ ಆದಮೇಲೆ ಎಲ್ಲರೂ ಬಂದು ಯಜಮಾನನ ಹತ್ರ, ಏನ್ರಿ ನಿಮ್ಮ ಬಡಿಸೋರು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಯಾಕೆ? ಸರಿಯಾಗಿ ಬಡಿಸಿದ್ದಾರೆ. ಹೌದಾ ಹೇಳ್ತಾರ? ಯದ್ಯಪಿ ಮುದುಕನಿಗೆ ತೋರಿಸಿದ್ದು ಮಾತ್ರ. ಹಾಗಂತ ತರುಣರು ಚೆನ್ನಾಗಿ ತಿಂದ್ರ ಅಂತ ನೀವು ಕೇಳ್ಬೋದು. ತರುಣರಿಗೂ ಬಡಿಸಿದರು, ತರುಣರು ಬಾಯಲ್ಲಿ ಇಟ್ಟು ಕಚ್ಚಿದ. ತುಂಡಾಯ್ತಾ ಚಕ್ಕುಲಿ? ಹಬ್ಬ ತುಂಡಾಯಿತು. ಏನು ಚಕ್ಕುಲಿ ಅಲ್ಲ, ಹಲ್ಲು. ಹೀಗೆ ವ್ಯಕ್ತಿಗಳನ್ನು ನೋಡಿಕೊಂಡು ಬಡಿಸುವುದಕ್ಕೂ ಕೂಡ, ಅವರ ಯೋಗ್ಯತೆಯನ್ನು ನೋಡಿಕೊಂಡು ಬಡಿಸುವುದಕ್ಕೂ ಕೂಡ ಸರಿಯಾಗಿ ಬಡಿಸಿದ್ದಾರೆ ಅಂತ ಹೇಳ್ತೇವ. ಅದೇ ರೀತಿಯಲ್ಲಿ ವೇದವ್ಯಾಸ ದೇವರೂ ಕೂಡ ಈ ದಿವಸ ಭಾಗವತವನ್ನು ವೇದವನ್ನು ವಿಭಾಗ ಮಾಡಿದ್ದು ಹೇಗೆ ಅಂತಂದರೆ, ಓದತಕ್ಕಂಥ ವ್ಯಕ್ತಿಗಳನ್ನು ನೋಡಿಕೊಂಡು ವಿಭಾಗ ಮಾಡಿದ್ದಾದ್ದರಿಂದ ಅವರಿಗೆ ವ್ಯಾಸ ಎನ್ನತಕ್ಕಂಥ ಹೆಸರು ಶಾಸ್ತ್ರಕಾರರು ಕೊಟ್ಟರು. ವೇದ ವ್ಯಾಸ, ವೇದಗಳನ್ನು ವಿಭಾಗ ಮಾಡಿದರು. ಅನಂತ ವೇದಗಳನ್ನು ಸರಿಯಾಗಿ ವಿಭಾಗ ಮಾಡಲಿಕ್ಕೆ ಸಾಧ್ಯ, ಯಾಕೆ? ಅದು ಅನಂತ ಉಂಟು. ಮತ್ತು ಯಾವ ಯುಗದಲ್ಲಿ ಓದತಕ್ಕಂಥ ಜನಗಳ ಬುದ್ಧಿಮತ್ತ ಎಷ್ಟು ಉಂಟು ಅಂತ ನೋಡಿಕೊಂಡು ಅವರಿಗೆ ಇಷ್ಟೇ ಸಾಕು ಅಂತ. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ಏನಾದರೂ ಆಸ್ತಿ ಪಾಲು ಮಾಡತಕ್ಕಂಥ ಪ್ರಸಂಗ ಬಂದರೆ ಏನು ಬರುತ್ತೆ? ಅಪ್ಪಮ್ಮ ಸಾಯುವುದನ್ನೇ ಕಾಯುವುದು ನಾವು. ಯಾವಾಗ ಸಾಯ್ತಾರೆ, ಯಾವಾಗ ಆಸ್ತಿ ವಿಭಾಗ ಮಾಡಲಿಲ್ಲ ಅಂತ ಹೇಳಿಕೊಂಡು. ಹಾಗೆ ವಿಭಾಗ ಮಾಡುವ ಪ್ರಸಂಗ ಬಂದಾಗ ಅವರಲ್ಲಿ ಜಗಳ ಶುರುವಾದರೆ ಆವಾಗ ವಿಭಾಗ ಮಾಡತಕ್ಕಂಥ ವ್ಯಕ್ತಿ ವೇದವ್ಯಾಸ ದೇವರನ್ನು ಚಿಂತನೆ ಮಾಡಿಕೊಂಡು ವಿಭಾಗ ಮಾಡಿದ ಅಂತಂದರೆ, ಸ್ವೀಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನನಗೆ ಸರಿಯಾದ ಪಾಲು ಬಂದಿದೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ವೇದವ್ಯಾಸ ಎನ್ನತಕ್ಕಂಥ ಮಂತ್ರಕ್ಕೆ ಉಂಟು ಅಂತ ಹಿರಿಯರಂದಿದ್ದಾರೆ. ಇದು ಅಲ್ಲಿಂತಲ್ಲ, ನಮ್ಮ ಮಕ್ಕಳ ಬಗ್ಗೆನೇ ಕೂಡ ನಾವು ಚಿಂತನೆ ಮಾಡೋಣ. ಏನು ಅಂತ, ನಮ್ಮ ಮಗು ಆ ಭಾಗದಲ್ಲಿ ಸೇರಬೇಕೋ ಈ ಭಾಗದಲ್ಲಿ ಸೇರಬೇಕು. 10ನೇ ತರಗತಿ ಮುಗಿಯಿತು, ಈಗ ಕೆಲವರು 11ನೇ ತರಗತಿಗೆ ಹೋಗಿದ್ದಾರೆ. ಇನ್ನೂ ಕೂಡ ಪ್ರಾಯಶಃ ನೀಟಿದ್ದು ರಿಸಲ್ಟ್ ಬಂದಿಲ್ವೋ ಬಂತೋ ಏನೋ ಗೊತ್ತಿಲ್ಲ. ಅಂತೂ ಮಗುವನ್ನು ತಾಂತ್ರಿಕತೆಗೆ ಹಾಕಬೇಕೋ ಮಗುವನ್ನು ವೈದ್ಯಕೀಯಕ್ಕೆ ಹಾಕಬೇಕೋ? ದೇವರು ನಮ್ಮಲ್ಲಿ ಇರುವುದು 2 ವಿದ್ಯೆ, ಒಂದು ತಾಂತ್ರಿಕತೆ ಇಲ್ಲ ವೈದ್ಯಕೀಯ. ಅದು ಬಿಟ್ಟರೆ ಮತ್ತೊಂದು ಇಲ್ಲವೇ ಇಲ್ಲ ಅಂತ ನಮ್ಮ ಮಕ್ಕಳದ್ದು ತಲೆಗೆ ಅಲ್ಲ, ಅಪ್ಪಮ್ಮನ ತಲೆಗೆ ಹೋಗಿದೆ. ಹಾಗಾದರೆ ಯಾವುದಕ್ಕೆ ಕಳಿಸಬೇಕು, ಯಾವ ಭಾಗಕ್ಕೆ ಕಳಿಸಬೇಕು, ಯಾವ ಭಾಗಕ್ಕೆ ಕಳಿಸಿದರೆ ಮಗುವಿಗೆ ಅದರಲ್ಲಿ ಶ್ರೇಯಸ್ಸಾಗುತ್ತೆ ಅಂತ ಗೊತ್ತಾಗಬೇಕಾ? ಆರಂಭದಿಂದಲೇ ವೇದವ್ಯಾಸ ದೇವರ ಚಿಂತನೆ ಮಾಡೋಣ. ವೇದವ್ಯಾಸ ಅಂತೇಳಿ ಪ್ರತಿ ದಿವಸ ಪ್ರಾಮಾಣಿಕವಾಗಿ ಒಂದು ಬೇಕಾದ್ರೆ ಅದರೊಟ್ಟಿಗೆ ಒಂದು ಸೇರಿಸಿಕೊಳ್ಳಿ, ನಮಃ ಅಂತ ಒಂದು ಸೇರಿಸಿಕೊಳ್ಳಿ. ವೇದವ್ಯಾಸಾಯ ನಮಃ, ವೇದವ್ಯಾಸಾಯ. ಬರೇ ವೇದವ್ಯಾಸ ಅಂತ ಇಷ್ಟು ಹೇಳಿಬಿಟ್ರು ವ್ಯಾಸರಿಗೆ ಕೋಪ ಬರೋಲ್ಲ. ಆದರೆ ಅದರ ಕೊಟ್ಟೆ ನಮಃ ಅಂತ ಸೇರಿಸಿಬಿಟ್ರೆ ವೇದವ್ಯಾಸರಿಗೆ ನಾವು ಸಹಸ್ರನಾಮ ಹೇಳ್ತೇವಲ್ಲ, ವಿಶ್ವಂ ವಿಷ್ಣುರು ಷಡ್ಕಾರೋ ಭೂತ ಭವ್ಯ ಭಗವತ್ ಪ್ರಭು ಅಂತ ಸಹಸ್ರನಾಮ ಹೇಳ್ತೇವೆ. ಅದರ ಜೊತೆಯಲ್ಲಿ ಹಾಗೆ ಹೇಳುವುದಕ್ಕಿಂತ ನಾಮಾವಳಿ ಹೇಳಿದರೆ, ನಾಮಾವಳಿ ಅಂತಂದರೆ ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಷಡ್ಕಾರಾಯ ನಮಃ, ಭೂತ ಭವ್ಯ ಭಗವತ್ ಪ್ರಭವೇ ನಮಃ. 1000 ನಾಮಗಳ ಜೊತೆಗೆ 1000 ನಮಃ ಎನ್ನುವುದನ್ನು ಸೇರಿಸಿ ಹೇಳಿಬಿಟ್ರೆ ಭಗವಂತನಿಗೆ ತುಂಬ ತೃಪ್ತಿ ಆಗುತ್ತೆ ಅಂತಲ್ವೋ. ದೇವರಿಗೆ ನಮಸ್ಕಾರ ಅಂದರೆ ಬಹಳ ಪ್ರೀತಿ ಅಂತ. ಆದ್ದರಿಂದ ವೇದವ್ಯಾಸಾಯ ನಮಃ ಮೊದಲೊಂದು ಶ್ರೀಕಾರ, ಶ್ರೀ ವೇದವ್ಯಾಸಾಯ ನಮಃ ಶ್ರೀ ಮೊದಲೊಂದು ಶ್ರೀಕಾರ.
ಕೊನೆಗೊಂದು ಶ್ರೀಕಾರ. ಹಿರಿಯರು ಹೇಳಿದರು, ಮೊದಲು ಶ್ರೀಕಾರ ಹೇಳಲಿಲ್ಲ ಅಂದ್ಬಿಟ್ರೆ ಪುಣ್ಯ ಬರೋಲ್ಲ ಅಂದರು, ಕೊನೆಯಲ್ಲಿ ಶ್ರೀಕಾರ ಹೇಳಲಿಲ್ಲ ಅಂದರೆ ಬಂದ ಪುಣ್ಯ ಹೋಗುತ್ತೆ ಅಂತಂದರು. ಹಾಗಾದರೆ ಪುಣ್ಯ ಬರಬೇಕು, ಅದು ಉಳಿಯಬೇಕು. ಅದಕ್ಕೋಸ್ಕರ ಮೊದಲೊಂದು ಶ್ರೀಕಾರ ಕೊನೆಗೊಂದು ಶ್ರೀಕಾರ ಹಾಕಿಕೊಂಡು ಶ್ರೀ ವೇದವ್ಯಾಸಾಯ ನಮಃ ಅಂತ ನಾವು ಉಚ್ಚಾರಣೆ ಮಾಡಿದೆವು ಅಂತಂದರೆ ಆವಾಗ ನಮ್ಮ ಮಗುವನ್ನು ಯಾವ ಭಾಗಕ್ಕೆ ಕಳಿಸಬೇಕೆನ್ನೋದು ವೇದವ್ಯಾಸರು ನಮಗೆ ಪ್ರೇರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ವೇದವ್ಯಾಸ ವಿಶೇಷವಾಗಿ ವಿಭಾಗ ಮಾಡಿಕೊಂಡು ಆಸ ಇನ್ನೂ ಇದ್ದಾರೆ, ಆಸ ಶಬ್ದಕ್ಕೆ ಇದ್ದಾರೆ ಅಂತ ಅರ್ಥ, ಇನ್ನೂ ವ್ಯಾಸರು ಅದನ್ನು ವಿಭಾಗ ಮಾಡಿಕೊಂಡಿದ್ದಾರೆ. ಅಂತಹ ವೇದವ್ಯಾಸ ದೇವರಿಂದ ಬಂದಿರತಕ್ಕಂಥ ಭಾಗವತವೇ ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು. ಏನು ಸತ್ಯ ಶಬ್ದದ ಅರ್ಥ ಒಂದು ರೀತಿಯಲ್ಲಿ ನೋಡಿದೆವು, ನೆಮ್ಮದಿಯನ್ನು ಕೊಡತಕ್ಕಂತಹ ತಿಳುವಳಿಕೆ ಯಾರಿಂದ ಬರುತ್ತೋ ಅಂಥವನು ಸತ್ಯ ಅಂತಂದೆವು. ಹಿರಿಯರು ಮತ್ತೊಂದು ಹೇಳಿದರು, ಏನು, ಭಗವಂತ ನಮಗೆ ನೇರವಾಗಿ ಜ್ಞಾನಾನಂದಗಳನ್ನು ಕೊಡೋಲ್ಲ ಅಂತಾರೆ. ಮತ್ತು ಯಾರ ಮೂಲಕ ಕೊಡ್ತಾನೆ? ನಾವು ಯಾರ ಮೂಲಕ ಅವನಿಗೆ ನಮಸ್ಕಾರವನ್ನು ಅರ್ಪಿಸಿದ್ದೇವೋ ಅವರ ಮೂಲಕನೇ ಕೊಡ್ತಾನೆ ಅಂತ. ಯಾರ ಮೂಲಕ ನಾವು ದೇವರಿಗೆ ನಮ್ಮ ನಮಸ್ಕಾರ ಅದನ್ನು ಅರ್ಪಿಸುವುದು? ಮುಖ್ಯ ಪ್ರಾಣನ ಮೂಲಕ ತಾನೆ. ಆ ಮುಖ್ಯ ಪ್ರಾಣ ಸೀತಾರಾಮರನ್ನು ಜೊತೆ ಸೇರಿಸಿದ. ಆ ಮುಖ್ಯ ಪ್ರಾಣ ತಾನು ಕೃಷ್ಣನ ಮಾತನ್ನು ನಡೆಸಿಕೊಟ್ಟ. 18 ದಿವಸ ಯುದ್ಧದಲ್ಲಿ ಒಂದು ದಿವಸನೂ ಕೂಡ ತಾನು ಸಮಯ ಆಗದೆ ಹಿಂದೆ ಬಂದದ್ದು ಅಂತಿಲ್ಲ. ಅರ್ಜುನ ಆದರೂ ಹಿಂದೆ ಬಂದಿದ್ದ, ಧರ್ಮರಾಜ ಆದರೂ ಕೂಡ ಸುಸ್ತಾಯಿತು ಅಂತೇಳಿ ಹೋಗಿ ವಿಶ್ರಾಂತಿ ಪಡೆದಿದ್ದ. ಭೀಮಸೇನ ವಿಶ್ರಾಂತಿಗೆ ಅಂತ ಹೋದದ್ದಿಲ್ಲ. 18 ದಿವಸ ಕೃಷ್ಣನ ಕೆಲಸವನ್ನು ತಾನು ನಡೆಸಿಕೊಟ್ಟ. ಮಧ್ವರಾಗಿ ಬಂದದ್ದ ನಮಗೆ ಗೊತ್ತೇ ಉಂಟು. ಹಾಗಿರುವಾಗ 3 ರೂಪದಲ್ಲಿಯೂ ಕೂಡ ತಾನು ಭಗವಂತನ ಸೇವೆ ಮಾಡಿದ್ದಕ್ಕೆ ಭಗವಂತ ಏನು ಕೊಟ್ಟ? ಮುಖ್ಯ ಪ್ರಾಣನಿಗೆ ವಾಯುದೇವರಿಗೆ ಏನು ಕೊಟ್ಟ? ಸಹಭೋಗವನ್ನು ಕೊಟ್ಟ. ಏನು ಸಹಭೋಗ ಅಂದರೆ ನಾವು ನೀವು ತಿಳ್ಕೊಂಡಂತೆ ಒಟ್ಟಿಗೆ ಊಟ ಅಂತ. ನಮಗೆ ಒಂದೇ ಪರಿಚಯ, ಊಟದ್ದೊಂದು ಪರಿಚಯ ಇರಲಿ, ಬೇಡ ಅಂತ ಹೇಳೋಲ್ಲ, ಊಟವನ್ನು ಕೊಟ್ಟ ಅಂತ ಹೇಳಿಕೊಂಡು. ಅದಕ್ಕೆ ಹಿರಿಯರಂದರು ಸಹಭೋಗ ಶಬ್ದಕ್ಕೆ ಊಟ ಅಂತ ಇಷ್ಟೇ ಅರ್ಥ ಅಲ್ಲ. ಮತ್ತು ಮುಖ್ಯ ಪ್ರಾಣ ಜನಗಳು ಸಾತ್ವಿಕರು ಏನು ಮಾಡಿ ನನಗೆ ಕೊಡುವುದಾದರೂ ಕೂಡ ನಿನ್ನ ಮೂಲಕನೇ ಕೊಡಬೇಕು, ನಾನು ಏನು ಅವರಿಗೆ ಕೊಡುವುದಾದರೂ ಕೂಡ ನಿನ್ನ ಮೂಲಕನೇ ಕೊಡ್ತೇನೆ ಎನ್ನುವುದೇ ಸಹಭೋಗ ಅಂತ. ಒಳಗಿನಿಂದ ಅಧಿಕಾರಿಗಳು ಕೂತಿರ್ತಾರೆ, ಹೊರಗಿನಿಂದ ಯಾರೋ ಒಬ್ಬ ತನ್ನ ಕೆಲಸ ಆಗಬೇಕು ಅಂತ ಬಂದ. ಆವಾಗ ಅಧಿಕಾರಿ ಒಬ್ಬ ತನ್ನ ಜೊತೆಗೊಬ್ಬನನ್ನು ಇಟ್ಟುಕೊಳ್ತಿರ್ತಾನೆ. ಅವನಿಗೇನು ಹೆಸರು ನಿಮ್ಮ ಆಂಗ್ಲ ಭಾಷೆಯಲ್ಲಿ? PC ಎಂಥದ್ದು, ಪರ್ಸನಲ್ ಸೆಕ್ರೆಟರಿ ಅಂತ ಇರುತ್ತೆ. PO ಏನೋ AP ಅಂದರೆ ಅಧಿಕ ಪ್ರಸಂಗಿ ಅಂತ ಅರ್ಥ. ಅಂದರೆ ಯಾಕೆ ಇದ್ದರೂ ಕೂಡ ಇಲ್ಲ ಅಂತಾನೆ, ಅದಕ್ಕೋಸ್ಕರ ಅಧಿಕ ಪ್ರಸಂಗಿ ಅಂತ ಅವನಿಗೆ ಇರುತ್ತೆ. ಅದು ಸ್ವಲ್ಪ PA ಅಂತ ಏನೋ ಮಾಡ್ತೀರಿ ನೀವು ಅಲ್ವೋ. ಅವನನ್ನು ತಾನು ಇಟ್ಟುಕೊಂಡಾಗ ಇವನಿಗೆ ಹೇಗಿರುತ್ತೆ ಅಲ್ವೋ, ಏನು ನಾನು ಇವರದ್ದು ಪರ್ಸನಲ್ ಸೆಕ್ರೆಟರಿ ಅಂತ ಪರಿಚಯ ಮಾಡಿಕೊಳ್ಳುವುದೇ ಹಾಗೆ ಮಾಡಿಕೊಳ್ತಾರಲ್ಲೋ, ಅದೇ ರೀತಿಯಲ್ಲಿ ನಮಗೂ ಭಗವಂತನಿಗೂ ಮಧ್ಯದಲ್ಲಿ ನಿಂತವರೇ, ಮಧ್ಯದಲ್ಲಿ ನಿಲ್ಲಿಸಿದ್ದೇ ಭಗವಂತ ವಾಯುದೇವರನ್ನು. ನಮ್ಮ ಅಹವಾಲನ್ನು ಅವನಿಗೆ ಕೊಡಬೇಕು, ಅವನಿಂದ ಬಂದ ಫಲಿತಾಂಶವನ್ನು ನಮಗೆ ತಲುಪಿಸಬೇಕು. ನಮ್ಮ ಊರಲ್ಲಿ ನನ್ನ ಮನೆಗೇನು ತೊಂದರೆ ಆಗಿದೆ, ನಾನು ಏನು ಮಾಡ್ತೇನೆ ಅಂತಂದರೆ ನಮ್ಮ ಸಂಸದರನ್ನು ಹಿಡ್ಕೊಂಡು ಪ್ರಧಾನಮಂತ್ರಿಗೆ ಅರ್ಜಿ ಗುಜರಾಯಿಸ್ತೇನೆ. ಹೀಗೆ ನನ್ನ ಮನೆಗೆ ಹೀಗೆ ತೊಂದರೆ ಆಗಿದೆ ಅಂತೇಳಿ ಸಂಸದರಿಗೆ ಆಂಗ್ಲ ಭಾಷೆಯಲ್ಲಿ ಹೆಸರೇನು? MP. ಮೋದಿಗೂ ನಮಗೂ ನಿಮ್ಮ ಊರಿನ ಸಂಸದರು ಯಾರೋ MP ಆಗಿದ್ದರೆ ನಮಗೂ ಭಗವಂತನಿಗೂ ಒಬ್ಬ MP ಇದ್ದಾನವನೇ ಮುಖ್ಯ ಪ್ರಾಣ ಅಂತಂದರು. ನಮಗೆ ಇವನು ಕೂಡ ಮುಖ್ಯ ಪ್ರಾಣ, MPA. ಮುಖ್ಯ, ಪ್ರಿಯ ಅಂದರೆ ಪ್ರಾಣ, MP ಅಂದರೆ ಮುಖ್ಯ ಪ್ರಾಣ. ಆದ್ದರಿಂದ ಮುಖ್ಯ ಪ್ರಾಣನೇ ನಮಗೂ ಭಗವಂತನಿಗೂ ಮಧ್ಯದಲ್ಲಿ MP ಆಗಿ ನಿಂತುಕೊಂಡು ಕೆಲಸ ಮಾಡ್ತಾನೆ. ಆದ್ದರಿಂದ ಅವನನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುವುದು ನಮಗೆ ನಿಮಗೆ ಬಿಟ್ಟದ್ದು ಅಂತಾರೆ. ಆದ್ದರಿಂದ ಅಂತಹ ಮುಖ್ಯ ಪ್ರಾಣನ ಮೂಲಕ ಭಗವಂತ ನಮಗೆ ಕೊಡ್ತಾನಂತೆ ಸತ್ಯ. ಸತ್, ಮುಖ್ಯ ಪ್ರಾಣನಿಗೆ ಸತ್ ಅಂತ ಹೆಸರು. ಸತ್ಯ ಅಂತ ಬರೀತೇವೆ ನಾವು. ಬರೆಯುವಾಗ ಹೇಗೆ ಬರೀತೇವೆ? ಒಂದು ತು ಯ, ಸತ್ಯ. 2 ತಕಾರ ಬರೀಬೇಕು ಅಂತಾರೆ. ಯಾರೋ ಅಂದರು, ಸ್ವಾಮಿ ಒಂದು ತಕಾರ ಉಚ್ಚಾರ ಮಾಡುವುದೇ ಮೂಗಿನ ತನಕ ಬರುತ್ತೆ, ಇನ್ನು ಸಾಲದಕ್ಕೆ 2 ತಕಾರವು. ಮೂಗಿನ ತನಕ ಬರಲಿ, ತಲೆ ತನಕ ಬರಲಿ ಅಂತ ಬರೆಯೋದು ಮಾತ್ರ 2 ತಕಾರವು. ಸತ್ ತ ಯ, ಸತ್ಯ ಅಂತ ಹೇಳಿಕೊಂಡು ಅದಕ್ಕೆ ಅರ್ಥ ಅಂತಂದರು. ಸತ್, ತ ಅಂದರೆ ಆನಂದ, ಯ ಅಂದರೆ ಜ್ಞಾನ. ಜ್ಞಾನ ಮತ್ತು ಆನಂದಗಳು ಸತ ಮುಖ್ಯ ಪ್ರಾಣನಿಂದ ನಮಗೆ ಯಾರು ಕೊಡ್ತಾರೆ
ಕೊಡ್ತಾನೋ ಅವನನ್ನು ಸತ್ಯ ಎನ್ನುವ ಶಬ್ದದಿಂದ ಕರೆದರು. ಮುಖ್ಯ ಪ್ರಾಣನ ಮೂಲಕ ನಮಗೆ ಬರಬೇಕಂತೆ, ಶುದ್ಧವಾಗಿ ಬರುತ್ತೆ ಅಂತ ಅರ್ಥ. ನಮಗೆ ಎಷ್ಟನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೋ ಅಷ್ಟೂ ನಮಗೆ ಸಿಗುತ್ತೆ ಅಂತೆ ಮುಖ್ಯ ಪ್ರಾಣನ ಮೂಲಕ ಬಂದರೆ. ಬೇರೆ ದೇವತೆಗಳ ಮೂಲಕ ಬಂದರೆ ಅವರೇ ಸ್ವಲ್ಪ ಇಟ್ಟುಕೊಳ್ತಾರೆ, ನಮಗೆ ಸ್ವಲ್ಪ ಕೊಡ್ತಾರೆ ಅಂತ. ಅವರು ಸ್ವಲ್ಪ ಇಟ್ಟುಕೊಳ್ಳೋದು ಅವರು ಯಾಕೆ ಅವರಿಗೆ ಕಮ್ಮಿ ಆಗಿದೆ ಅದು ಇಟ್ಟುಕೊಳ್ತಾರೆ. ಮುಖ್ಯ ಪ್ರಾಣ ಹಾಗಲ್ಲ, ಅವನಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ, ಆದ್ದರಿಂದ ಏನು ಮಾಡ್ತಾನೆ ಅಷ್ಟನ್ನು ನಮಗೆ ಒದಗಿಸಿಕೊಡ್ತಾನೆ. ಸತ್ ಅಂತ ಮುಖ್ಯ ಪ್ರಾಣನ ಹೆಸರ ಹೌದು ಅಂತಂದರು. ಸತ್ ಅಂತ ಗಾಳಿ ದೇವರು, ಸತ್ ಅಂತೇಳಿ ಗಾಳಿಗೆ ಸತ್ ಅಂತ ಹೆಸರು. ನಮ್ಮ ದೇವರು ಮುಖ್ಯ ಪ್ರಾಣ ಗಾಳಿ ದೇವರಲ್ವೋ ವಾಯುದೇವರಲ್ವೋ? ಅದು ಹೇಗೆ ಹೇಳ್ತೀರಾ? ನಾವೆಲ್ಲಿ ಈಗ ಕೂತಿದ್ದೇವೆ ಅಲ್ವೋ, ಒಳಗಿನಿಂದ ಗಾಳಿ ಉಂಟಾ? ನಾನು ಇಷ್ಟೇ ಕೇಳಿದ್ದು, ಕೆಲವರು ಮುಟ್ಟಿಕೊಂಡು ನೋಡಲಿಕ್ಕೆ ಶುರು ಮಾಡಿದರು. ಉಂಟು, ಇಲ್ಲಿ ಕೂತದ್ರಿಂದ ನಮ್ಮೆಲ್ಲರ ಒಳಗಿನಿಂದ ಗಾಳಿ ಉಂಟು. ಒಂದು ದಿವಸ ಒಳಗಿದ್ದಂಥ ಗಾಳಿ ಹೊರಟು ಹೋಗೋದು ಖಂಡಿತ ಅಲ್ವೋ? ಯಾವಾಗ ಹೋಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ, ATM ಅಂತ ನಿನ್ನೆನೆ ಹೇಳಿದ್ದೇನೆ. ಯಾವಾಗ ಹೋಗುತ್ತೆ ಎಲ್ಲಿ ಹೋಗುತ್ತೆ ಅಂತೂ ಒಳಗಿದ್ದಂಥ ಗಾಳಿ ಹೋಗುವುದಂತೂ ಖಂಡಿತ. ಒಳಗಿದ್ದ ಗಾಳಿ ಹೊರ ಹೋದಾಗ ನಾವು ಏನು ಹೇಳ್ತೇವೆ? ಆವಾಗ ಸತ್ತು ಹೋಯಿತು. ಏನು? ಸತ್ತೋಯಿತು. ಇಷ್ಟ ತನಕ ಒಳಗೆ ಸತ್ತು ಇತ್ತು, ಆ ಸತ್ತು ಹೋಯಿತು. ಅಂದರೆ ಒಳಗೆ ಗಾಳಿ ಇತ್ತು, ಆ ಗಾಳಿ ಹೋಯಿತು. ಗಾಳಿ ಹೋದಾಗ ಕರೆಯುವ ಶಬ್ದ ಏನು? ಸತ್ತು ಹೋಯಿತು. ಅದು ಅವಸರವಾಗಿ ಸತ್ತೋಯಿತು ಅಂತ ಅಂದ್ಬಿಡ್ತೇವೆ. ಹಾಗಾದರೆ ಸತ್ತೋಯಿತು ಅನ್ನತಕ್ಕಂಥ ನೀವು ಕೇಳ್ಬೋದು, ಸ್ವಾಮಿ ಅದು ಸತ್ತದ್ದು ನಾಯಿಯಲ್ಲ, ಮತ್ತು ಮನುಷ್ಯರೇ ಸತ್ತದ್ದು, ಮತ್ತು ನೀವು ಸತ್ತೋಯಿತು ಅಂತ ಹೇಳ್ತಿರೋದು, ಸತ್ತು ಹೋದ್ರು ಅಂತ ಹೇಳಬೇಕಲ್ಲ, ಸತ್ತೋಯಿತು ಅಂತ ಹೇಳ್ತಿರೋದು ಅಂತ ಯಾರು ನನ್ನ ಹತ್ರ ಕೇಳಿದರು. ನಾನಂದೆ ಅವ ಪುನಃ ಬದುಕಿ ಬರೋಲ್ಲ ಖಂಡಿತ, ಆದ್ದರಿಂದ ಧೈರ್ಯದಲ್ಲಿ ನಾಯಿಯಂತೆ ಸತ್ತೋದ ಅಂತ ಹೇಳಿದೆ ಅಂತ. ಹಾಗಾದರೆ ಸತ್ತರೆ ಒಳಗಿದ್ದಂಥ ಗಾಳಿ ಹೋದಾಗ ಪ್ರಯೋಗ ಮಾಡುವ ಶಬ್ದ ಸತ್ ಹೋಯಿತು, ಅಂದರೆ ಒಳಗಿದ್ದ ಗಾಳಿ ಹೋಯಿತು ಅಂತ ಅರ್ಥ ತಾನೆ. ಹಾಗಾದರೆ ಗಾಳಿಗೆ ಏನು ಹೆಸರು? ಸತ್ ಅಂತ ಹೆಸರು. ನಾವು ನೀವು ಏನಾಗಬೇಕು? ಸತ್ ಜನರಾಗಬೇಕು. ನಾವೆಲ್ಲ ಸಜ್ಜನರಾಗಬೇಕು. ಯಾರಿಗಾದರೂ ಕೂಡ ನಾನು ಅಸಜ್ಜನಾಗಬೇಕು ಅಂತ ಆಸೆ ಇರುತ್ತಾ? ನಾನು ದುರ್ಜನಾಗಬೇಕು ಅಸಜ್ಜನಾಗಬೇಕು ಅಂತ ಯಾರಿಗಾದ್ರೂ ಆಸೆ ಉಂಟಾ? ಪ್ರತಿಯೊಬ್ಬರಿಗೂ ಕೂಡ ಆಸೆ ಏನಂತಾರೆ, ನಾನು ಸಜ್ಜನಾಗಬೇಕು, ನಾನು ಸಜ್ಜನಾಗಬೇಕು, ನಾನು ಸಜ್ಜನಾಗಬೇಕು ಅಂತ ತಾನೇ ಪ್ರತಿಯೊಬ್ಬರಿಗೂ ಆಸೆ. ಹಾಗಾದರೆ ಪ್ರತಿ ದಿವಸ ಸಶ ಶಬ್ದದಿಂದ ವಾಚ್ಯರಾದ ವಾಯುದೇವರನ್ನು ಪ್ರಥಮೋ ಹನುಮಾನ್ ನಾಮ, ದ್ವಿತೀಯ ಭೀಮ ಏವಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಅಂತ ಹೇಳಿಕೊಂಡು ವಾಯುದೇವರನ್ನು ಪ್ರತಿ ದಿವಸ ಉಪಾಸನೆ ಮಾಡಿಕೊಂಡು ಬಾ, ನೀನು ಸತ್ ಜನ ಆಗ್ತಿ. ಸತ್ ವಾಯುದೇವರಿಗೆ ಸಂಬಂಧಪಟ್ಟ ಜನ ಆಗ್ತಿ, ನೀನು ಸಜ್ಜನ ಆಗ್ತಿ. ಹಾಗಾದರೆ ಸತ ಸತ್ ಯ ಸತ್ಯ ನಮಗೆ ನೆಮ್ಮದಿ ಮತ್ತು ಜ್ಞಾನ, ನೆಮ್ಮದಿಯನ್ನು ಕೊಡತಕ್ಕಂತಹ ಜ್ಞಾನ ನಮಗೆ ಮುಖ್ಯ ಪ್ರಾಣನಿಂದ ಯಾರು ಕೊಡ್ತಾನೋ, ಮುಖ್ಯ ಪ್ರಾಣನ ಮೂಲಕ ಯಾರು ಕೊಡ್ತಾನೋ ಅವನನ್ನು ಸತ್ಯ ಸತ್ಯ ಸತ್ಯ. ಅದರಿಂದ ಸತ್ಯಂ ಪರಂ ಧೀಮಹಿ, ಇಂತಹ ಭಗವಂತನನ್ನು, ಅದು ಪರಶಬ್ದದಿಂದ ವಾಚ್ಯನಾಗಿರತಕ್ಕಂಥ ಭಗವಂತನನ್ನು, ಅವ ಪರ, ನಾವು ಅಪರರು ಅಲ್ಲ. ಅವನನ್ನು ಅಪರ ಅಂಥೇಳಿ ನಮ್ಮನ್ನು ಪರ ಅಂತ ಕರೀಬಾರ್ದ ಅಂದರೆ ಇಲ್ಲ. ಅಪರ ಕ್ರಿಯೆಗಳೆಲ್ಲ ನಮಗೇನೆ, ಅವನಿಗಿಲ್ಲ. ಆದ್ದರಿಂದ ಅವನನ್ನು ಪರ ಅಂತಲೇ ಕರೆಯೋದು. ಅಪರ ಕ್ರಿಯೆಗಳು ನಮಗೇನೆ ತಾನೆ, ದೇವರಿಗೆ ಅಪರ ಕ್ರಿಯೆ ಅಂತ ಒಂದು ಇಲ್ಲಲ್ಲ, ಎಲ್ಲ ನಮಗೆ ತಾನೆ. ನಮ್ಮನ್ನು ಅಪರರು, ಅವನನ್ನು ಪರ ಅಂತ ಕರೆದ್ರು. ಯಾಕೆ ದೇವರನ್ನು ಪರ ಅಂತ ಕರೆದ್ರು? ಮತ್ತೇನಿಲ್ಲ, ಹಿರಿಯರು ನಮಗೆ ಬೇಕಾಗಿರತಕ್ಕಂಥ ಅರ್ಥವನ್ನೇ ಆ ಶಬ್ದದೊಳಗೆ ತುಂಬಿಸಿಟ್ಟಿರ್ತಾರೆ. ದೇವರಿಗೆ ಪರ ಅಂತ ಯಾಕೆ ಹೆಸರು ಅಂತಂದು ಬಿಟ್ಟರೆ, ನಮ್ಮನ್ನು ತುಂಬಿಸುವುದಕ್ಕೋಸ್ಕರ ಯಾರು ಪಾಲನೆ ಮಾಡ್ತಾನೋ ಅವನನ್ನು ಪರ ಅಂತ ಕರೆದರು. ನಮ್ಮನ್ನು ತುಂಬಿಸುವುದಕ್ಕೋಸ್ಕರ ಭೂಮಿಗೆ ಬಂದಿದ್ದೇವೆ. ದೇವರು ತನ್ನ ಹೊಟ್ಟೆಯಿಂದ ತಾಯಿಯ ಹೊಟ್ಟೆಗೆ ಹಾಕಿ ನಮ್ಮನ್ನು ಹೊರಗೆ ದಬ್ಬಿದ. ಬಂದ ಮೇಲೆ ನಾವು ಯಾಕೆ ಬಂದಿದ್ದೇವೋ ಆ ಕೆಲಸ ನಾವು ಮಾಡಬೇಕು. ನಮ್ಮನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರ ನಾವು ಬಂದದ್ದಲ್ವೋ, ಆದರೆ ನಮ್ಮನ್ನು ತುಂಬಿಸಿಕೋ ನೀನು ಈ ಜನ್ಮದಲ್ಲಿ ಎಷ್ಟು ತುಂಬಿಸಿಕೊಳ್ಬೇಕೋ ಅಷ್ಟು ತುಂಬಿಸಿಕೊಳ್ಳುವ ತನಕ ನಿನ್ನನ್ನು ನಾನು ಕಾಪಾಡ್ತೇನೆ ಅಂತ ಯಾರು ಇದ್ದಾನೋ ಅವನನ್ನೇ ಪರ ಎನ್ನುವ ಶಬ್ದದಿಂದ ಕರೆದರು. ನಾವು ಕೂಡ ನಮ್ಮ ಮಕ್ಕಳನ್ನು ತುಂಬಿಸ್ತೇವೆ. ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೋ ಸಂಸ್ಕಾರ ಕೊಟ್ಟೋ ಮಕ್ಕಳನ್ನು ತುಂಬಿಸ್ತೇವೆ. ಮಕ್ಕಳೆಂಬ ದೇಹವನ್ನು, ಬುದ್ಧಿಯನ್ನು, ಮನಸ್ಸನ್ನು ತುಂಬಿಸ್ತೇವೆ. ಯಾತಕ್ಕೋಸ್ಕರ? ನಮಗಾಗಿ.
ನಾಳೆ ದಿವಸ ಈ ಮಗು ಎನ್ನನ್ನು ಸಾಕಬೇಕು, ಎನ್ನನ್ನು ವೃದ್ಧಾಶ್ರಮಕ್ಕೆ ಹಾಕಬಾರದು ಎನ್ನುವ ದೃಷ್ಟಿಯಿಂದ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತೇವೆ, ಮಗುವಿಗೆ ವಿದ್ಯೆ ಕೊಡ್ತೇವೆ. ಈ ಮಗು ನಾಳೆ ದಿವಸ ಚೆನ್ನಾಗಿ ಕಲಿತು ತಾನು ವಿದ್ಯಾಭ್ಯಾಸ ಮಾಡಿ ಉತ್ತೀರ್ಣನಾಗಿ ತುಂಬ ಮೂಟೆಗಟ್ಟಲೆ ಅಂಕಗಳನ್ನು ಪಡೆದು ಒಂದು ಉದ್ಯೋಗ ಗಿಟ್ಟಿಸಿಕೊಂಡು ಅಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿಕೊಂಡು ನನ್ನನ್ನು ಸಾಕಬೇಕು ಎನ್ನುವ ಉದ್ದೇಶದಿಂದ ನಾವು ಮಕ್ಕಳನ್ನು ತುಂಬಿಸ್ತೇವೆ, ಅದಕ್ಕೋಸ್ಕರ ಪಾಲನೆ ಮಾಡ್ತೇವೆ. ಹಾಗಾದರೆ ಮಕ್ಕಳನ್ನು ನಾವು ನಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿ ತುಂಬಿಸುವುದು ಆತ್ಮನಸ್ತು ಕಾಮಾಯ, ನನಗೋಸ್ಕರ. ಆದರೆ ಭಗವಂತ ಮಾತ್ರ ನಮ್ಮನ್ನು ತುಂಬಿಸುವುದು ಅವನಿಗೋಸ್ಕರ ಅಲ್ಲ, ನಮಗೋಸ್ಕರ. ಇಂತಹ ಭಗವಂತನನ್ನು ಪರ ಎನ್ನುವ ಶಬ್ದದಿಂದ ಕರೆದರು. ಆದರೆ ವೇದವ್ಯಾಸರು ಆ ಎರಡು ಶಬ್ದಗಳನ್ನು ಇಲ್ಲಿ ತುಂಬಿಸಿಟ್ಟಿದ್ದಾರೆ. ಒಂದು, ನಮ್ಮ ಜನ ನಿಸ್ವಾರ್ಥ ಸೇವೆ ಮಾಡುವವರಾಗಬೇಕು, ಸಮಾಜದ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವವರಾಗಬೇಕು. ಎರಡನೇದ್ದು, ತನ್ನ ಮೂಲಕ ತಾನು ಒಳ್ಳೆಯ ತಿಳುವಳಿಕೆಯನ್ನು ಪಡೆದು ನೆಮ್ಮದಿಯಿಂದ ಇರಬೇಕೆನ್ನುವ ದೃಷ್ಟಿಯಿಂದ ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು ವೇದವ್ಯಾಸದೇವರು ಕೊಟ್ಟಿರತಕ್ಕಂಥ ಸಂದೇಶ ಇದು. ಎಲ್ಲಿ ನಡೆದದ್ದು? ನೈಮಿಷೇ ಅನಿಮಿಷ ಕ್ಷೇತ್ರೇ ಮುನಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಂ ಆಸತ ಅಂತ ವೇದವ್ಯಾಸದೇವರದ್ದೇ ಮಾತು. ಇಲ್ಲಿ ನಡೆದದ್ದಲ್ಲ. ನೈಮಿಷಾರಣ್ಯ ಅಂತ ಗೊತ್ತು ನಮಗೆಲ್ಲ, ನೈಮಿಷಾರಣ್ಯ ಅಂತ ಗೊತ್ತು. ಏನಂತಾರೆ ವ್ಯಾಸರು? ಆ ಜಾಗದ ಬಗ್ಗೆ ಏನು ಉಲ್ಲೇಖ ಮಾಡ್ತಾರೆ? ನೈಮಿಷೇ, ಆ ಶಕಾರ ಯಾವುದು ಬೇಕಾದರೂ ಬರೀರಿ, ವಿಷ್ಣು ಶಕಾರ ಬೇಕಾದರೂ ಬರೀರಿ, ಶಂಕರ ಶಕಾರ ಬೇಕಾದರೂ ಬರೀರಿ, ಸಕಾರ ಅಂತೂ ಬರೀಬೇಡಿ ಅಷ್ಟೆ. ಸಕಾರ ಅಂತಲ್ಲ, ಎರಡು ಶಕಾರದಲ್ಲಿ ಯಾವ ಶಕಾರ ಬೇಕಾದರೂ ಬರೀರಿ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಶಕಾರ ಶಕಾರ ಸಕಾರ ಎಲ್ಲ ಒಂದೇ. ನಿಮ್ಮ ಮಗು ಏನು ಮಾಡುತ್ತಾನೆ? ನನ್ನ ಮಗು ಶಾಲೆ ಹೋಗುತ್ತೆ. ಶಾಲೆ ಅಂತ ಹೇಳುವಷ್ಟು ನಾಲಿಗೆ ಉರುಳು ಅಲ್ಲ. ನನ್ನ ಮಗು ಶಾಲೆ ಹೋಗುತ್ತೆ. ಯಾರೋ ನನ್ನ ಹತ್ರ ಕೇಳಿದ್ರು, ಅದ್ಯಾಕೆ ಸ್ವಾಮಿ ಅವರು ಶಾಲೆ ಅಂತ ಅಂತಾರೆ ಅಂತ. ನಾನಂದೆ, ಸಾಲ ಮಾಡಿ ಕಳಿಸಿದ್ದಾದ್ರಿಂದ ಶಾಲೆಗೆ ಹೋಗ್ತಾರೆ. ಶಕಾರ ಶಕಾರ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಕಾಣುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಸ್ಪಷ್ಟೀಕರಣ ಬೇಕಿದ್ದರೆ ವಿಧಾನಸೌಧಕ್ಕೆ ಹೋಗಿ. ದೇವರು ನಡೆಸಿ ಒಬ್ಬರಿಗೂ ಶಕಾರ ಶಕಾರ ಇಲ್ಲವೇ ಇಲ್ಲ. ಲಕಾರ ಲಕಾರಂತೂ ಗೋಯಿಂದ ವ್ಯತ್ಯಾಸನೇ ಇಲ್ಲ. ಆ ರೀತಿಯಲ್ಲಿ ನಡೀತಾ ಉಂಟು. ಅಂದರೆ ನೈಮಿಷ ಶಂಕರ ಶಕಾರನಾಗ್ಬೋದು, ವಿಷ್ಣು ಶಕಾರನಾಗ್ಬೋದು. ನೈಮಿಷ ಅನಿಮಿಷ, ನಿಮಿಷ ಅನಿಮಿಷ ಎರಡು ಪರಸ್ಪರ ರಾತ್ರಿ ಹಗಲಂತಿರತಕ್ಕಂಥ ಶಬ್ದ ಅದು. ನಿಮಿಷ ಅನಿಮಿಷ. ನಿಮಿಷ ದೇವರನ್ನು ನಿಮಿಷ ಅನಿಮಿಷ ಸ್ರಗ್ವಿ ವಾಚಸ್ಪತಿ ಉದಾರಧೀ ಅಂತ ದೇವರನ್ನು ಹೊಗಳ್ತೇವಲ್ಲ ಸಹಸ್ರನಾಮದಲ್ಲಿ. ನಿಮಿಷ ಅನಿಮಿಷ ಏನು? ನಿಮಿಷ ಕಣ್ಣು ಮುಚ್ಚಿಸ್ತಾನೆ, ಅನಿಮಿಷ ಕಣ್ಣು ತೆರೆದಿರ್ತಾನೆ. ನಿಮಿಷ ಕಣ್ಣು ಮುಚ್ಚಿಸ್ತಾನೆ, ಸ್ವಯಂ ಕಣ್ಣು ತೆರೆದಿರ್ತಾನೆ. ಚೆನ್ನಾಗಿ ನಿದ್ದೆ ಮಾಡುವಂತೆ ಮಾಡ್ತಾನೆ, ಅವ ಮಾತ್ರ ಆರಾಮದಲ್ಲಿ ನಿದ್ದೆ ಮಾಡದೆ ಆರಾಮದಲ್ಲಿ ಇರ್ತಾನೆ. 140 ಕೋಟಿ ಜನ ನಾವೀಗ ಆರಾಮದಲ್ಲಿ ನಿದ್ದೆ ಮಾಡ್ತಾ ಇದ್ದೇವಲ್ಲ. ಯಾಕೆ? ಒಬ್ಬ ನಿದ್ದೆ ಬಿಟ್ಟು ಕೂತಿದ್ದಾನೆ, ಆದ್ದರಿಂದ ನಾವು ಆರಾಮದಲ್ಲಿ ನಿದ್ದೆ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ಅವರು ಕೂಡ ಸ್ವಲ್ಪ ಚಾಯ್ ಮಾರಾಟ ಮಾಡಿ ನಿದ್ದೆ ಮಾಡುವವರು ನಿದ್ದೆ ಬಿಡಿಸಿದ್ರು. ಈಗ ಚಾಯಿಗೆ ಮಾರಾಟ ಏನಿಲ್ಲ. ಮತ್ತು ಈಗ ಕೂತ್ಕೊಂಡು ನಿಮ್ಮ ಪರದೇಶಗಳೊಳಗೆ ನುಸುಳಿದ್ದಾರಲ್ಲ ಅವರನ್ನು ಪರದೇಶಕ್ಕೇನೆ ಮಾರಾಟ ಮಾಡಿ ನಾವೆಲ್ಲ ಆರಾಮದಲ್ಲಿ ಇಲ್ಲಿರತಕ್ಕಂಥ ಭಾರತೀಯರು ಆರಾಮದಲ್ಲಿ ನಿದ್ದೆ ಮಾಡುವಂತೆ ಮಾಡ್ತಾ ಇದ್ದಾರೆ. ನಿಮಿಷ ಅನಿಮಿಷ. ಭಗವಂತ ಅನಿಮಿಷ. ಭಗವಂತ ಎಂದೂ ಕೂಡ ರೆಪ್ಪೆ ಮುಚ್ಚೋಲ್ಲ. ಆದ್ದರಿಂದಲೇ ಅವನ ಉಪಾಸನೆ ಮಾಡತಕ್ಕಂಥ ದೇವತೆಗಳೂ ರೆಪ್ಪೆ ಮುಚ್ಚೋಲ್ಲ. ದೇವತೆಗಳ ಅನಿಮಿಷರು ಅಂತ ಹೆಸರಲ್ವೋ, ರೆಪ್ಪೆ ಮುಚ್ಚೋಲ್ಲ ಅಂತ. ಯಾಕೆ ಮುಚ್ಚೋಲ್ಲ ಅಂತ ಅವ್ರ ಹತ್ರ ಕೇಳಿದ್ರೆ ಅವ್ರು ಅಂದ್ರಂತೆ, ರೆಪ್ಪೆ ಮುಚ್ಚಿದರೆ ಆ ಒಂದು ಕ್ಷಣದಲ್ಲಿ ದೇವರು ಅದೃಶ್ಯನಾಗಿ ಬಿಟ್ಟರೆ ಅದಕ್ಕೋಸ್ಕರ ರೆಪ್ಪೆ ಮುಚ್ಚೋಲ್ಲ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಸೀರಿಯಸ್ ಆಗಬೇಡಿ. ಅದೇ ನಾನು ಆಗಲೇ ಹೇಳಿದ್ದೇನೆ ನಿಮಗೆ, ಮತ್ತೆ ಮತ್ತೆ ಗೊತ್ತಾಗುತ್ತೆ ಇವರ ಸ್ವಭಾವನೆ ಹೀಗೆ, ಇದು ಬದಲಾಗುವ ಸ್ವಭಾವನೆ ಅಲ್ಲ ಅಂತ ಮತ್ತೆ ನಿಮಗೆ ಗೊತ್ತಾಗುತ್ತೆ. ಏನು ಉಪನ್ಯಾಸಕ್ಕೆ ಅಂತ ಬಂದಿದ್ದೀರಾ, ನಂದು ಉಪನ್ಯಾಸ ನಡೀತಾ ಉಂಟು, ಯಾರೋ ಬಂದು ಎಲ್ಲರೂ ಬಂದರು ಅಂತ ಒಬ್ಬರು ಯಾರೋ ಬಂದರು ಕೂತಿದ್ದಾರೆ, ಅವರಿಗೆ ಹೋಗಬೇಕಾಗಿದೆ ಮಧ್ಯದಲ್ಲಿ. ಏನು ಮಾಡೋದಪ್ಪ? ಅದಕ್ಕೆ ಸ್ವಾಮಿಗಳು ಅವರು ಈ ಬದಿಯಲ್ಲಿ ಕೂತಿದ್ರೆ ಸ್ವಾಮಿಗಳು ಈಚೆ ನೋಡುವಾಗ ಮೇಲೆ ಎದ್ಕೊಂಡು ಅವನನ್ನೇ ನೋಡ್ತಾ ಇದ್ದ, ಅವನಿಗೆ ಹೇಳಲಿಕ್ಕಾಗೋಲ್ಲ.
ಅದಕ್ಕೆ ಒಮ್ಮೆ ಈಚೆ ನೋಡಿಬಿಟ್ರೆ ಆವಾಗ ಆಚೆ ಇದ್ದವ ಮೆಲ್ಲ ಎದ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲೋ. ಹಾಗೆ ಲೋಕದಲ್ಲಿ ನಮ್ಮಲ್ಲಿ ಉಂಟಲ್ಲ. ಅದೇ ರೀತಿಯಲ್ಲಿ ದೇವತೆಗಳು ಏನಾದರೂ ಅಕಸ್ಮಾತ್ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ದೇವರು ಎಲ್ಲಿ ಅದೃಶ್ಯನಾಗ್ತಾನೋ ಅಂತ ಭಯದಿಂದ ಕಣ್ಣು ತೆರೆದುಕೊಂಡೇ ಇರ್ತಾರಂತೆ ಅನಿಮಿಷರು. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಬಗ್ಗೆ ಕಾಳಜಿ ತೆಕೊಂಡು ಭಗವಂತ ಒಂದು ಕ್ಷಣನೂ ನಿದ್ರೆ ಮಾಡದೆ ಭಗವಂತ ಅನಿಮಿಷನಾಗಿದ್ದಾನೆ. ನಾವು ಚೆನ್ನಾಗಿ ಆರಾಮವಾಗಿ ನಿದ್ರೆ ಮಾಡುವಂತೆ ಮಾಡ್ತಾನೆ. ಆದ್ದರಿಂದ ನಿಮೇಷಯತೀತಿ ನಿಮಿಷ ಸ್ವಯಂ ನ ನಿಮಿಷತೀತಿ ಅನಿಮಿಷ. ತಾನು ನಿದ್ದೆ ಮಾಡದೆ ಇನ್ನೊಬ್ಬರ ನಿದ್ದೆಯನ್ನು ಹಾಳು ಆಗದಂತೆ ನೋಡಿಕೊಳ್ಳುವವ. ನಿಮಿಷೇ ಅನಿಮಿಷ ನೈಮಿಷೇ ಅನಿಮಿಷ ಕ್ಷೇತ್ರ. ಹಾಗಾದರೆ ಇದು ಎಂಥ ಕ್ಷೇತ್ರ? ಕಣ್ಣು ಮುಚ್ಚಿಸ್ತದೆ, ಕಣ್ಣು ತೆರೆಸ್ತದೆ. ಏನದು? ಹಾಗಾದರೆ ಕಣ್ಣು ಮುಚ್ಚಿಸ್ತದೆ, ಲೌಕಿಕ ವಿಷಯದಲ್ಲಿ ಕಣ್ಣು ಮುಚ್ಚಿಸ್ತದೆ, ದೇವರ ವಿಷಯದಲ್ಲಿ ಕಣ್ಣು ತೆರೆಸ್ತದೆ. ಆದ್ದರಿಂದ ನೈಮಿಷ ಅನಿಮಿಷ. ನಾವು ನಮ್ಮ ಮನೆಯ ದೇವರ ಕೋಣೆಯನ್ನು ನೈಮಿಷ ಕ್ಷೇತ್ರ ಅಂತ ನಿತ್ಯ ಚಿಂತನೆ ಮಾಡೋಣ. ಆವಾಗ ಏನಾಗುತ್ತೆ? ನಮ್ಮ ದೇವರ ಧ್ಯಾನಕ್ಕೆ, ದೇವರ ಪೂಜೆಗೆ ಅನುಕೂಲ ಆಗುತ್ತೆ. ನೈಮಿಷೆ ಅನಿಮಿಷ ಕ್ಷೇತ್ರ ಅಂತ ಈ ಶ್ಲೋಕವನ್ನು ಹೇಳಿಕೊಂಡೇ ನಾವು ಪೂಜಾ ಮಂದಿರಕ್ಕೆ ಹೋಗೋಣ. ಅಲ್ಲಿ ಹೋಗಿ ಕೂತೆವು ಅಂತಂದರೆ ಆವಾಗ ಕಚೇರಿಯ ವಿಷಯದ ಬಗ್ಗೆ, ಮನೆಯ ಸಮಸ್ಯೆಯ ಬಗ್ಗೆ ಕಣ್ಣನ್ನು ದೇವರು ಮುಚ್ಚಿಸ್ತಾನೆ. ಆ ವಿಷಯ ನಮ್ಮ ಮನಸ್ಸಿನ ಕಣ್ಣಿಗೆ ಬಾರದಂತೆ ಮಾಡ್ತಾನೆ. ಮತ್ತು ಭಗವಂತನ ಬಗ್ಗೆ ಅನಿಮಿಷ, ಕಣ್ಣು ಮುಚ್ಚದಂತೆ ಮಾಡ್ತಾನೆ, ಕಣ್ಣು ತೆರೆಸ್ತಾನೆ. ನಮಗೇನಾಗಿದೆ ಅಂತಂದರೆ ಸ್ನಾನ ಮಾಡಿಕೊಂಡು ದೇವರೊಳಗೆ ಕೂತ ಮೇಲೇನೆ ಎಲ್ಲ ಸಮಸ್ಯೆಗಳು ನಮ್ಮ ತಲೆಯಲ್ಲಿ ಸುತ್ತಲಿಕ್ಕೆ ಶುರುವಾಗುವುದು. ನಾವು ಮಂತ್ರ ಏನೋ ಬಾಯಲ್ಲಿ ಗಟ್ಟಿ ಹೇಳ್ತಾ ಇರ್ತೇವೆ, ಆವಾಗ ಹೆಂಡತಿಯು ತಂಟೆಗೆ ಬರೋಲ್ಲ. ಯಾಕೆ? ಅವರು ಮಂತ್ರ ಹೇಳ್ತಾ ಇದ್ದಾರೆ ಅಂತೇಳಿ. ಅವರು ದೇವರ ಧ್ಯಾನದಲ್ಲಿದ್ದಾರೆ ಅಂತ ಅವಳು ಹೇಳೋಲ್ಲ, ಮತ್ತು ಅವರು ಮಂತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿಕೊಂಡು ಅವಳು ತಂಟೆಗೆ ಬರೋಲ್ಲ. ಯಾರೂ ತಂಟೆಗೆ ಆರಾಮಲ್ವೋ. ಆದರೆ ನಮಗೇನೇ ಮನಸ್ಸಿನಲ್ಲಿ ತೋರುತ್ತೆ. ಮತ್ತೆ ಎಲ್ಲ ಮುಗಿದ ಮೇಲೆ ಅಯ್ಯೋ ನನ್ನ ಮನಸ್ಸು ದೇವರ ಕಡೆ ಹೋಗುವುದಿಲ್ಲಲ್ಲ ಅಂತ ನಮ್ಮ ಮನಸ್ಸಿಗೆ ಕಿರಿಕಿರಿ ಯಾವಾಗಲೂ ಇದ್ದೇ ಇರುತ್ತಲ್ಲ. ಅದಕ್ಕಂದ್ರು ನೈಮಿಷೇ ಅನಿಮಿಷ ಕ್ಷೇತ್ರೇ, ನೈಮಿಷೇ ಅನಿಮಿಷ ಕ್ಷೇತ್ರೇ ಅಂಥೇಳಿ ಚಿಂತನೆ ಮಾಡೋಣ. ಇದು ಬರೀ ದೇವರ ಪೂಜೆಗೆ, ದೇವರಿಗೆ ಸಂಬಂಧಪಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಓದಲಿಕ್ಕೆ ಕೂತಾಗ, ಅಧ್ಯಯನಕ್ಕೆ ಕೂತಾಗಲೂ ಕೂಡ ಎಷ್ಟೋ ಮಕ್ಕಳಿಗೆ ಸಾಕು ಅಂತ ತೋರುತ್ತೆ, ಓದುವುದು ಸಾಕು ಅಂತ ತೋರುತ್ತೆ. ಯಾರು ಬರಬಾರ್ದೋ ಅವರು ಬರ್ತಾರೆ ಆ ಹೊತ್ತಿಗೆ. ಯಾರು ಬರಬಾರ್ದು? ತೂಕಡಿಕೆ, ಆಕಳಿಕೆ, ಬೇಸರಿಕೆ, ಇದು ಬರಬಾರ್ದು. ಗ್ರಹಚಾರ ಮೂವರೇ ಆಗಲೇ ಬರುವುದು. ಹಾಗಾದರೆ ಆ ವಿಷಯದಲ್ಲಿ ಕಣ್ಣು ಮುಚ್ಚಿಕೊಂಡಿರಬೇಕು. ಆ ವಿಷಯಗಳ ಕಣ್ಣು ಮುಚ್ಚಿರಬೇಕು. ಅದಕ್ಕೂ ಕೂಡ ಸಂಬಂಧಪಟ್ಟ ದೈತ್ಯರಿರ್ತಾರಲ್ಲ, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ದೈತ್ಯರು. ಹೇಗೆ ದೇವತೆಗಳು ಅಂತಿದೆ ಅದೇ ರೀತಿಯಲ್ಲಿ ದೈತ್ಯರು ಕೂಡ ಪ್ರತಿಯೊಂದಕ್ಕೂ ಇದ್ದಾರಲ್ಲ. ಈ ಆಕಳಿಕೆ, ತೂಕಡಿಕೆ, ಬೇಸರಿಕೆ, ನಾನು ನಿನ್ನೆ ಹೇಳಿದಂತೆ ಸಾಮಾನ್ಯವಾಗಿ ಉಪನ್ಯಾಸದಲ್ಲಿ ಇದು ಇರುವುದು ಸಹಜ. ಶ್ರೋತೃಗಳಲ್ಲಿ ಆಕಳಿಕೆ, ತೂಕಡಿಕೆ, ಬೇಸರಿಕೆ, ಈ ಮೂರು ಕೀಗಳನ್ನು ನೋಡಿದಾಗ ಉಪನ್ಯಾಸಕರಿಗೆ 4ನೇ ಕೀ ಬಂತು, ಅದೇ ವಾಕರಿಕೆ. ಹಾಗಾದರೆ ಆ ಮೂರಕ್ಕೂ ಕೂಡ ದೈತ್ಯರು ಇದ್ದಾರೆ. ಆ ದೈತ್ಯರು ನಾವು ಓದಲಿಕ್ಕೆ ಅಂತ ಕೂತಾಗ ಆ ದೈತ್ಯರಿಗೆ ಕಣ್ಣು ಕಟ್ಟಬೇಕು. ಆ ದೈತ್ಯರಿಗೆ ಇವನಿಗೆ ಉಪದ್ರ ಮಾಡೋಣ ಅಂತ ದೈತ್ಯರಿಗೆ ತೋರಬಾರ್ದು. ಇಲ್ಲಿಗೆ ಹೋಗೋಣ, ಮಗು ಓದ್ತಾ ಉಂಟು, ಈ ಮಗುವಿಗೆ ಈಗ ಉಪದ್ರ ಮಾಡೋಣ, ತೂಕಡಿಕೆ ಬರುವಂತೆ ಮಾಡೋಣ, ಬೇಸರಿಕೆ ಬರುವಂತೆ ಮಾಡೋಣ ಅಂತ ಹೇಳಲಿಕ್ಕೆ ಆ ದೈತ್ಯರ ಕಣ್ಣು ಮುಚ್ಚಬೇಕು. ನಿಮಿಷೇ ನೈಮಿಷೇ ಅನಿಮಿಷ ಕ್ಷೇತ್ರೇ. ಮಗು ಎಲ್ಲಿ ಕಣ್ಣು ತೆರೆದಿರಬೇಕು? ತನ್ನ ಅಧ್ಯಯನದಲ್ಲೇ ಮಗು ಕಣ್ಣು ತೆರೆದಿರಬೇಕು. ತನಗೆ ಯಾವುದು ಕರ್ತವ್ಯ ಅದರಲ್ಲೇ ತಾನು ಕಣ್ಣು ತೆರೆದಿರಬೇಕು. ಅಕರ್ತವ್ಯದಲ್ಲಿ ಕಣ್ಣು ಮುಚ್ಚಿರಬೇಕು. ಅದಕ್ಕೋಸ್ಕರ ನೈಮಿಷೇ ಅನಿಮಿಷ ಕ್ಷೇತ್ರೇ. ಅದರಿಂದ ವ್ಯಾಸರು ಕೊಟ್ಟಿರತಕ್ಕಂಥ ಭಾಗವತ ಅಂತಂದು ಬಿಟ್ಟರೆ ಪುಣ್ಯ ಸಂಪಾದನೆ ಮಾಡುವುದು, ನಾಳೆ ದಿವಸ ದಿಢೀರಂತ ಮೋಕ್ಷಕ್ಕೆ ಹೋಗುವುದು ಇಷ್ಟಕ್ಕೆ ಮಾತ್ರ ಅಲ್ಲ, ನಮ್ಮ ದೈನಂದಿನ ಜೀವನದ ಬದಲಾವಣೆಗೂ ಕೂಡ ವ್ಯಾಸರು ಕೊಟ್ಟಿರತಕ್ಕಂಥ ಭಾಗವತ ಇದು. ನಮಗೆಲ್ಲ ಇದರ ಹಿನ್ನೆಲೆಲ್ಲ ಚೆನ್ನಾಗಿ ಗೊತ್ತು. ನೈಮಿಷ ಅನಿಮಿಷ ಅದರ ಹಿನ್ನೆಲೆ ನಮಗೆ ಚೆನ್ನಾಗಿ ಗೊತ್ತು. ಋಷಿಗಳೆಲ್ಲ ಹೋದ್ರಲ್ವೋ, ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದ್ರ ಏನು ಅಂತ, ನಮಗೊಂದು ಒಳ್ಳೆಯ ಅಧ್ಯಾಪಕರನ್ನು ಕೊಡಿ, ಅದೇ ರೀತಿಯಲ್ಲಿ ಪಾಠಕ್ಕೆ ಒಂದು ಒಳ್ಳೆಯ ಜಾಗ ಕೊಡಿ ಅಂತ ಬ್ರಹ್ಮನಲ್ಲಿ ಕೇಳಿಕೊಂಡು ಹೋದರಂತೆ. ಬ್ರಹ್ಮನ ಬಳಿಗೆ ಹೋದಾಗ ಬ್ರಹ್ಮ
ಅಧ್ಯಾಪಕರನ್ನು ಕೊಟ್ಟು ಕಳಿ. ಓ, ಹಾಗಾದರೆ ಆಗಿನ ಕಾಲದಲ್ಲಿ ಇತ್ತು ಏನು ಅಂತ, ಒಳ್ಳೆಯ ಅಧ್ಯಾಪಕರು, ಕೆಟ್ಟ ಅಧ್ಯಾಪಕರು ಅಂತ ಆಗಿನ ಕಾಲದಲ್ಲಿ ಇದ್ದರು. ಈಗಿನ ಕಾಲದಲ್ಲಿ ಕೂಡ ಓದುವ ಮಕ್ಕಳು ಹಾಗೆ ಹೇಳ್ತಾವೆ ಏನು ಅಂತ, ನಮಗೆ ಒಳ್ಳೆಯ ಅಧ್ಯಾಪಕರನ್ನು ಕೊಡಿ, ಒಳ್ಳೆಯ ಅಧ್ಯಾಪಕರನ್ನು ಕೊಡಿ ಅಂತ ಹೇಳಿಕೊಂಡು, ಆದರೆ ಏನು ಅಂತ ನನಗೆ ಅರ್ಥ ಆಗೋದಿಲ್ಲ. ಏನು, ಶಾಲೆಯಲ್ಲಿ ಮಗುವಿಗೆ ಅಧ್ಯಾಪಕ ಏನಾದರೂ ಒಂಚೂರು ಹೊಡೆದ್ರೆ ಮಗು ಹೋಗಿ ಮನೆಯಲ್ಲಿ ಹೇಳಿದರೆ ಅಪ್ಪ ಅಮ್ಮ ತಾವು ಮಾತ್ರ ಬರೋದಲ್ಲ, ಬೀದಿಯಲ್ಲಿದ್ದ ಎಲ್ಲರನ್ನೂ ಕಟ್ಟಿಕೊಂಡು ಬರ್ತಾರೆ. ಶಾಲೆಯಲ್ಲಿ ಮುಷ್ಕರನೇ ಮಾಡ್ತಾರೆ, ನನ್ನ ಮಗುವಿಗೆ ಹೊಡಿಲಿಕ್ಕೆ ನಿಮಗೆ ಏನು ಅಧಿಕಾರ ಅಂತ ಗಲಾಟೆ ಮಾಡಿದರು. ಆದರೆ ಅದೇ ಅಪ್ಪಮ್ಮ ಮಕ್ಕಳಿಗೆ ಓದಲಿಕ್ಕೆ ಇನ್ನೂ ಕೂಡ ಸರ್ಕಾರ ಪುಸ್ತಕ ಅಚ್ಚು ಹಾಕಿಲ್ಲ, ಯಾವ ಅಪ್ಪಮ್ಮಂದು ತಂಟೇನೂ ಇಲ್ಲ, ತಕರಾರು ಇಲ್ಲ, ಆರಾಮದಲ್ಲಿ ಮನೆಯಲ್ಲಿ ಮಲಗಿಕೊಂಡಿರ್ತಾರೆ. ಇದಕ್ಕೆ ಯಾರು ದಂಗೆ ಹೇಳೋದಿಲ್ಲ, ಏನೂ ಮಾಡೋಲ್ಲ, ಮಕ್ಕಳಿಗೆ ಪುಸ್ತಕ ಬಂದಿಲ್ಲ ಅಂತ. ಅಧ್ಯಾಪಕ ಹೊಡೆದ್ರೆ ಮಾತ್ರ ಭಾರಿ ಗಲಾಟೆ ಮಾಡ್ತಾರೆ. ನಮಗೂ ಹೊಡಿತಿದ್ರು, ನಾನು ಹೊಡೆತ ತಿಂದಿದ್ದೆ ಶಾಲೆಯಲ್ಲಿ ನನ್ನ ಅಧ್ಯಾಪಕರ ಹತ್ರ. ಮನೆಯಲ್ಲಿ ಬಂದು ಹೇಳ್ತಿರಲಿಲ್ಲ. ಯಾಕೆ ಹೇಳ್ತಿರಲಿಲ್ಲ ಹೇಳಿದರೆ ಅಮ್ಮ ಇನ್ನೆರಡು ಹೊಡಿತಿದ್ಳು. ಯಾಕೆ, ಏನೋ ತಪ್ಪು ಮಾಡಿದ್ದೆ, ಆದ್ದರಿಂದ ಅಧ್ಯಾಪಕರು ಹೊಡೆದ್ರು ಅಂತೇಳಿ ಇನ್ನೆರಡು ಹೊಡಿತಿದ್ರಂತೆ. ಆದರೆ ಒಂದು ಸಂದರ್ಭ ಏನು ಗೊತ್ತಾ, ನಾವು ಕೊರೋನಾಕ್ಕೆ ಧನ್ಯವಾದ ಹೇಳಬೇಕು. ಧನ್ಯವಾದ, ಕೊರೋನಾಕ್ಕೆ ಧನ್ಯವಾದ ಅಂತ. ಏನು, ಟೀಚರ್ಗಳಂತೂ ತುಂಬ ಹೇಳಿದರು ಕೊರೋನಾಕ್ಕೆ ಧನ್ಯವಾದ ಧನ್ಯವಾದ. ಯಾಕೆ, ಮಗು ಮನೆಯಲ್ಲೇ ಪಾಠಗಳು ಹೇಗೆ, ಆನ್ಲೈನಲ್ಲಿ ಪಾಠ, ಮಗು ಮನೆಯಲ್ಲಿ ಒಂದು ತಂಟೆ ಮಾಡುತ್ತದೆ. ಕೆಲವು ಅಧ್ಯಾಪಕರು ಬಂದು ಶಾಲೆಗೆ ಬಂದು ಮೇಷ್ಟ್ರ ಹತ್ರ ಕೇಳಿಬಿಟ್ರು, ಸರ್ ಶಾಲೆ ಯಾವಾಗ ಶುರುವಾಗುತ್ತೆ ಅಂತ. ಯಾಕೆ ಅಂತ ಕೇಳಿದರು, ಮಗನ ಕೀಟಲೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಅದೇ ಮಗು ಕೊರೋನಾಕ್ಕಿಂತ ಮೊದಲು ಶಾಲೆಯಲ್ಲಿರುವಾಗ ಅಧ್ಯಾಪಕ ನಿಮ್ಮ ಮಗು ಹೀಗೆ ಕೀಟಲೆ ಮಾಡಿದೆ ಅಂತಂದಾಗ ಅಪ್ಪ ಅಮ್ಮ ನನ್ನ ಮಗು ಹಾಗೆ ಮಾಡುವಂಥದ್ದಲ್ಲ. ಈಗ ಅದೇ ಅಪ್ಪಮ್ಮನಿಗೆ ಗೊತ್ತಾಯ್ತು. ಆವಾಗ ಟೀಚರ್ಗಳೆಲ್ಲ ಥ್ಯಾಂಕ್ಸ್ ಟು ಕೊರೋನಾ ಅಂತಂದ್ರಂತೆ. ಹಾಗಾದರೆ ಇಂತಹ ಪ್ರಸಂಗ ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಮಗು ಏನು ಓದಬೇಕು ಅದರ ಕಡೆಗೇನೆ ಮಗುವಿಗೆ ಗಮನ ಬರಬೇಕು, ತನ್ನ ಕರ್ತವ್ಯದ ಕಡೆಗೇನೆ ಮಗುವಿಗೆ ಗಮನ ಬರಬೇಕು ಅಲ್ವೋ. ಇಂತಹ ಒಂದು ಅಧ್ಯಯನಕ್ಕೆ ಒಳ್ಳೆಯ ಜಾಗ ಬೇಕು, ಒಳ್ಳೆಯ ಅಧ್ಯಾಪಕ ಬೇಕು ಅಂತ ಋಷಿಗಳು ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದಾಗ ಬ್ರಹ್ಮ ಅಂದಂತೆ, ಆಲ್ರೆಡಿ ಒಬ್ಬರು ಅಧ್ಯಾಪಕರಿದ್ದಾರೆ, ಅವರಿಂದಲೇ ಪಾಠ ಕೇಳಿ ಅಂತಂದ್ರಂತೆ. ಯಾರದು ಅಂತಂದಾಗ ಮತ್ತೆ ಯಾರು ಅಲ್ಲ, ಶುಕಾಚಾರ್ಯರು ಅಂತಂದರು. ಅಲ್ಲ, ಅವ್ರದ್ದು ಇನ್ನೂ ತಲೆ ಕೂದಲು ಹಣ್ಣಾಗಿಲ್ಲ, ನಮ್ಮದೆಲ್ಲ ತಲೆ ಕೂದಲು ಹಣ್ಣಾಗಿ ಉದುರ್ಲಿಕ್ಕೆ ಬಂತು, ನಾವು ಅವರ ಹತ್ರ ಪಾಠ ಕೇಳುವುದಾ ಅಂತ ಋಷಿಗಳು ಕೇಳಿದರೆ ಬ್ರಹ್ಮ ಅಂದಂತೆ, ತಿಳಿದವನು ತಿಳಿಯದವನಿಗೆ ಗುರು ಅಂತ ಇಷ್ಟು ಹೇಳಿ ಕಳಿಸಿಕೊಟ್ಟ ಅಂತ. ವಯಸ್ಸಿನ ಪ್ರಶ್ನೆ ಬರೋಲ್ಲ, ತಿಳಿದವನು ತಿಳಿಯದವನಿಗೆ ಗುರು. ಶುಕಾಚಾರ್ಯರು ಯಾರು? ಮಹರುದ್ರದೇವರ ಅವತಾರ. ಶುಕಾಚಾರ್ಯರು ಯಾರು? ಶುಕಾಚಾರ್ಯರು ಯಾರು ಅಂತಂದರೆ ಅಹಂಕಾರ ತತ್ವ ರೂಪದ ಅಭಿಮಾನಿ ಶುಕಾಚಾರ್ಯರು. ಭಗವಂತನ ಬಗ್ಗೆ ತುಂಬ 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 ಶುದ್ಧರು. ಪ್ರಾರಬ್ಧ ಇತ್ತು, ರುದ್ರದೇವರಿಗೂ ಪ್ರಾರಬ್ಧ ಇತ್ತು. ಆ ಪ್ರಾರಬ್ಧವನ್ನು ಅಶ್ವತ್ಥಾಮ ರೂಪದಿಂದ ಕಳ್ಕೊಂಡ್ರು, ದುರ್ವಾಸ ರೂಪದಿಂದ ಕಳ್ಕೊಂಡ್ರು. ಏನು ದುರ್ವಾಸ ರೂಪದಿಂದ ಕಳ್ಕೊಂಡ್ರು? ಅಂಬರೀಷನಿಗೆ ಉಪಟಳ ಮಾಡಿದ್ರು, ತನ್ಮೂಲಕ ಪ್ರಾರಬ್ಧವನ್ನು ಕಳ್ಕೊಂಡ್ರು. ಅಶ್ವತ್ಥಾಮಾಚಾರ್ಯರಂತೂ ಕೃಷ್ಣನನ್ನೇ ಎದುರು ಹಾಕಿಕೊಂಡವರು, ಕೃಷ್ಣನ ಜೊತೆಗೇನೆ ಜಗಳಕ್ಕೆ ನಿಂತವರು, ಕೃಷ್ಣನಿಂದ ಬಯಸಿಕೊಂಡವರು. ಆದರೆ ಶುಕಾಚಾರ್ಯ ಅನ್ನತಕ್ಕಂಥ ರೂಪ ಮಾತ್ರ ಎಳ್ಳಿನಷ್ಟೂ ಭಗವಂತನಿಗೆ ವಿರೋಧ ಮಾಡಿದ್ದಲ್ಲ. ಆದ್ದರಿಂದ ಶುದ್ಧವಾದ ಅಧ್ಯಾಪಕ. ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ತೇವಲ್ಲ, ಅಲ್ಲಿರತಕ್ಕಂಥ ಅಧ್ಯಾಪಕ ಶುದ್ಧನಾಗಿರಬೇಕು. ಏನು ಹೇಳ್ತಾನೆ ಅದನ್ನು ಅವ ಮೊದಲು ತಾನು ಸರಿಯಾಗಿ ತಿಳಿದಿರಬೇಕು ಅಂತ ಆಗಿರಬೇಕು ಅಂತ. ಆದರೆ ಆ ಅಧ್ಯಾಪಕರಲ್ಲಿ ಶುಕಾಚಾರ್ಯರು ಚಿಂತನೆ ಮಾಡಿ ನಮ್ಮ ಮಕ್ಕಳನ್ನು ಶಾಲೆಗೆ ಹಚ್ಚೋಣ. ಆವಾಗ ಯಥಾ ಉಪಾಸತೆ ತಥೈವ ಭವತಿ ಅಂತ ಶ್ರುತಿ ಹೇಳಿದಂತೆ ಆ ಅಧ್ಯಾಪಕ ತಿಳಿದು ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ಬರ್ತಾನೆ. ಆದ್ದರಿಂದ ಆ ಶುಕಾಚಾರ್ಯಗೆ ಇನ್ನೊಂದು ಹೆಸರೇನು ಗೊತ್ತಾ? ಬ್ರಹ್ಮರಾತ ಅಂತ ಅವರಿಗೆ ಇನ್ನೊಂದು ಹೆಸರು. ಬ್ರಹ್ಮರಾತ. ರಾತ ಅಂದರೆ ಕೊಡಲ್ಪಟ್ಟವ ಅಂತ ಅರ್ಥ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟಂತಹ ಅಧ್ಯಾಪಕ ಅಂತ ಅರ್ಥ. ಅದೇ ಬ್ರಹ್ಮರಾತ. ಅಧ್ಯಾಪಕರು ಸರಿ ಸಿಕ್ಕಿದ್ರು, ಒಳ್ಳೆಯ ಅಧ್ಯಾಪಕರು. ಜಾಗ ಬೇಕಲ್ಲ ಪಾಠಕ್ಕೆ, ಪಾಠ ಕೇಳಲಿಕ್ಕೆ ಜಾಗ ಬೇಕಲ್ಲ ಅಂತ ಬ್ರಹ್ಮನಲ್ಲಿ ಹೇಳಿದಾಗ ಬ್ರಹ್ಮ ಅಂದ ಏನು ಅಂತ, ನಾನೊಂದು ಚಕ್ರ ಕೊಟ್ಟು ಕಳಿಸ್ತೇನೆ, ಆ ಚಕ್ರದ ನೇಮಿ ಎಲ್ಲಿ ಬೀಳುತ್ತೋ ಅದೇ ನಿಮಗೆ ಪಾಠಕ್ಕೆ ಅನುಕೂಲವಾದ ಜಾಗ.
ಅಂತ ಚತುರ್ಮುಖ ಬ್ರಹ್ಮ ಅಂದ ಚಕ್ರವನ್ನು ಕಳಿಸಿಕೊಟ್ಟ. ನೀವು ಚಕ್ರದ ಮುಂದೆ ಹೋಗಿ ಹಿಂದಿನಿಂದ ಚಕ್ರ ಬರುತ್ತೆ ಅಂತ ಹೇಳಿಕೊಂಡು ಯಾವ ಜಾಗಕ್ಕೆ ಬಂದಾಗ ಆ ಚಕ್ರದ ನೇಮಿ ಕಳಚಿ ಬಿತ್ತೋ ಆ ಜಾಗ, ನೇಮಿ ಶಯನ ಮಾಡಿದ ಜಾಗ ನೈಮಿಷ ಅಂತಾಯಿತು ಅಂತ. ನೇಮಿ ಅಂತಂದರೆ ಕೋಲು ಅಂತ ಅರ್ಥ, ಅದಲ್ಲಿ ಕಳಚಿ ಬಿತ್ತು. ಆದ್ದರಿಂದ ಋಷಿಗಳೆಲ್ಲ ಇದೇ ಯೋಗ್ಯವಾದ ಜಾಗ ಅಧ್ಯಯನಕ್ಕೆ ಅಂತ ಹೇಳಿಕೊಂಡು ಅಲ್ಲಿ ತಾವು ಬೆಳಿಗ್ಗೆ ಹೋಮ, ಮಧ್ಯಾಹ್ನ ಮೇಲೆ ಉಪನ್ಯಾಸ, ಬೆಳಿಗ್ಗೆ ಹೋಮ, ಮಧ್ಯಾಹ್ನ ಮೇಲೆ ಪಾಠ, ಈ ರೀತಿಯಲ್ಲಿ ನಡೀತಾ ಇತ್ತು. ಏನಿದು ಚಕ್ರ? ಅದಕ್ಕಿಂತ ಬ್ರಹ್ಮದೇವರು ಹೋಗಿ ಇಂಥಕ್ಕೆ ಹೋಗಿ ಲಕ್ಷ್ಮಣಪುರಕ್ಕಿಂತ 100 ಕಿಲೋಮೀಟರ್ ದೂರದಲ್ಲಿ ದಿಕ್ಕಿಗೆ ಹೋಗಿ ಅಲ್ಲಿ ಒಂದು ಜಾಗ ಉಂಟು. ಆ ಜಾಗ ಲಕ್ಷ್ಮಣಪುರ ಅಂದರೆ ಲಕ್ನೋ ಅಂತ ಅರ್ಥ. ಅಲ್ಲಿಂದ ಇಷ್ಟು ದೂರದಲ್ಲಿ ಹೋಗಿ ಅಲ್ಲಿಂದು ಜಾಗ ಉಂಟು ಅಂತ ಅನ್ಬೋದಿತ್ತಲ್ಲ. ಈ ಚಕ್ರ ಕೊಟ್ಟು ಆ ಚಕ್ರ ಎಲ್ಲಿ ತನಕ ಬರ್ತಾ ಉಂಟು ಅಂತ ಋಷಿಗಳು ನೋಡಿಕೊಂಡು ಹೋಗುವುದು, ಅದರದ್ದೊಂದು ನೇಮಿ ಕಳಿಸುವುದು. ಅಂದರೆ ಮತ್ತೇನಿಲ್ಲ. ಮತ್ತೆ ಯಾವ ಜಾಗದಲ್ಲಿ ನಮಗೂ ವಿಷಯ ಪದಾರ್ಥಕ್ಕೂ ಸಂಬಂಧ, ಮಾನಸಿಕ ಸಂಬಂಧ ತಪ್ಪುತ್ತೋ ಆ ಜಾಗವೇ ಅಧ್ಯಯನಕ್ಕೆ ಹೇಳಿಸಿದಂತಹ ಜಾಗ. ಅಂದರೆ ಹೇಗದು? ಚಕ್ರ ಅಂದರೆ ಗೊತ್ತಾ? ಗಾಡಿ ಚಕ್ರ. ಗಾಡಿ ಅಂದರೆ ನಮಗೀಗ ತಲೆಗೆ ಗಾಡಿ ಅಂತಂದುಬಿಟ್ರೆ 2 ಚಕ್ರದ್ದೋ 4 ಚಕ್ರದ್ದೋ ಅಂತ ಕೇಳ್ತೀರಿ. ಇದು ಎಣ್ಣೆ ಕುಡಿದು ಓಡುವ ಗಾಡಿ ಅಲ್ಲ, ಅಂತ ಎಣ್ಣೆ ಕುಡ್ಕೊಂಡು ಓಡುವ ಗಾಡಿಯೂ ಅಲ್ಲ. ಮತ್ತು ಇದು ಎತ್ತಿನ ಬಂಡಿ. ಎತ್ತಿನ ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿ ಗೊತ್ತು ಅಲ್ವೋ? ಜೋಡೆತ್ತನ್ನು ಕಟ್ಟಿದ್ರು, 2 ಚಕ್ರ ಇರುತ್ತೆ ಅದಕ್ಕೆ. ಚಕ್ರದ ಕ್ರಮ ಹೇಗೆ ಗೊತ್ತಾ? ಹೊರಗಿನಿಂದ ಒಂದು ವರ್ತುಲ, ಕೇಂದ್ರದಲ್ಲಿ ಒಂದು ಪುಟ್ಟ ವರ್ತುಲ, ಹೊರಗಿನ ವರ್ತುಲಕ್ಕೂ ಕೇಂದ್ರದ ಬಿಂದುವಿಗೂ ಮಧ್ಯದಲ್ಲಿ ಕೋಲುಗಳುಂಟು, ಅದಕ್ಕೆ ಅರ ಅಂತ ಹೆಸರು. ಆ ಅರ ಕಳಚಿ ಬಿದ್ದ ಜಾಗ ಅಧ್ಯಯನಕ್ಕೆ ಯೋಗ್ಯವಾದ. ಅಂದರೆ ಹೊರಗಿನ ವರ್ತುಲ ಉಂಟಲ್ಲ, ಅದು ವಿಷಯ ಪದಾರ್ಥಗಳು. ವಿಷಯ ಪದಾರ್ಥಗಳು ಅಂತಂದರೆ ಗೊತ್ತು ತಾನೆ, ಮನೆ, ಅದು ಆಸ್ತಿ ಪಾಸ್ತಿ, ಹೊರಗಿನಿಂದ ನಾನಾ ರೀತಿಯಾದ ವಸ್ತುಗಳನ್ನು, ಮೂಗಿಗೆ ಸಂಬಂಧಪಟ್ಟದ್ದು, ನಾಲಿಗೆಗೆ ಸಂಬಂಧಪಟ್ಟದ್ದು, ಕಣ್ಣಿಗೆ, ಕಿವಿಗೆ, ಕೈಗೆ ಸಂಬಂಧಪಟ್ಟ ಆಕರ್ಷಣೀಯವಾದ ವಸ್ತುಗಳುಂಟಲ್ಲ, ಅದನ್ನೆಲ್ಲ ವಿಷಯ ಪದಾರ್ಥಗಳು ಅಂತ ಕರಿತೇವ. ಅದೆಲ್ಲ ನಮ್ಮ ಸುತ್ತ ಉಂಟಾ? ಆಚೆ ನೋಡಿದರೂ ವಿಷಯ ಪದಾರ್ಥ, ಈಚೆ ನೋಡಿದರೂ ವಿಷಯ ಪದಾರ್ಥ, ಅಷ್ಟ ದಿಕ್ಕುಗಳಲ್ಲಿ ಕೂಡ ವಿಷಯ ಪದಾರ್ಥ ನಮ್ಮ ಸುತ್ತ ಉಂಟಾ? ಅದು ಹೊರಗಿನ ಪರಿಧಿ. ಮಧ್ಯದಲ್ಲಿ ಯಾರಿದ್ದಾನೆ? ಆ ಚಕ್ರದ ಮಧ್ಯದಲ್ಲಿ ಒಂದು ಇರುತ್ತಲ್ಲ, ಆ ಜಾಗದಲ್ಲಿ ಯಾರಿದ್ದಾನೆ? ಜೀವ ಇದ್ದಾನೆ. ಸುತ್ತ ವಿಷಯ ಪದಾರ್ಥಗಳುಂಟು, ಮಧ್ಯದಲ್ಲಿ ಜೀವ ಇದ್ದಾನೆ. ಆ ವಿಷಯ ಪದಾರ್ಥಗಳಿಗೂ ಜೀವನಿಗೂ ಲಿಂಕ್ ಯಾವುದರಿಂದ? ಈ ಕೋಲುಗಳಿಂದಲೋ. ಹೊರಗಿನ ಪರಿಧಿಗೂ ಮಧ್ಯದಲ್ಲಿರತಕ್ಕಂತಹ ವರ್ತುಲಕ್ಕೂ ಸಂಬಂಧ ಕಲ್ಪಿಸುವುದು ಆ ಕೋಲುಗಳ. ಅದೇ ರೀತಿಯಲ್ಲಿ ವಿಷಯ ಪದಾರ್ಥಗಳಿಗೆ ಈ ಜೀವನಿಗೂ ಸಂಬಂಧ ಕಲ್ಪಿಸುವುದು ಮನಸ್ಸೆಂಬ ಕೋಲು. ಯಾವ ಜಾಗದಲ್ಲಿ ವಿಷಯ ಪದಾರ್ಥಗಳಿಂದ ಮನಸ್ಸೆಂಬ ಕೋಲು ತಪ್ಪುತ್ತೋ ಅದು ಅಧ್ಯಯನಕ್ಕೆ ಯೋಗ್ಯವಾದ ಜಾಗ. ಯಾವ ವಿಷಯ ಪದಾರ್ಥಗಳಿಗೂ ಮನಸ್ಸಿಗೂ ಸಂಬಂಧ ಯಾವ ಜಾಗ ಅಲ್ಲೇ ಅಷ್ಟೇ ಆದದ್ದು ತಾನೆ. ಆ ಅರ ತಪ್ಪಿ ಬಿದ್ದದ್ದಲ್ವೋ? ಹೊರಗಿನ ವರ್ತುಲ, ಮಧ್ಯದಲ್ಲಿ ಒಂದು ವರ್ತುಲ, ಅದಕ್ಕೂ ಸಂಬಂಧ ಮನಸ್ಸಿನಂತೆ ಆ ಕೋಲಲ್ಲಿ ತಪ್ಪಿ ಬಿಡ್ತು. ಅಂದರೆ ಏನರ್ಥ? ವಿಷಯ ಪದಾರ್ಥದ ಸಂಬಂಧ, ಮನಸ್ಸಿನ ಸಂಬಂಧ ತಪ್ಪಿ ಹೋಯ್ತು. ಯಾರಿಗೆ? ಜೀವನಿಗೆ ತಪ್ಪಿ ಹೋಯಿತು. ಅದು ಅಧ್ಯಯನಕ್ಕೆ ಯೋಗ್ಯವಾದ. ಹಾಗಾದರೆ ನಾವು ನಮ್ಮ ಮನೆಗಳನ್ನು ಪ್ರತಿ ದಿವಸ ನೈಮಿಷಾರಣ್ಯ 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 ಅಂತ ಯಾಕೆ ಚಿಂತನೆ ಮಾಡಬಾರದು? ಅಧ್ಯಯನಕ್ಕೆ ಓದಲಿಕ್ಕೆ ಅಂತ ಕೂತಾಗ ಅಥವಾ ಜಪ ದೇವರ ಪೂಜೆಗೆ ಅಂತ ಕೂತಾಗ ವಿಷಯ ಪದಾರ್ಥಗಳೆಂಬ ಹೊರ ಪರಿಧಿಗೆ ಈ ಜೀವನಿಗೂ ಇರತಕ್ಕಂತಹ ಮನಸ್ಸೆಂಬ ಅರ ಬಿದ್ದು ಬಿಡಲಿ. ಬಿದ್ದು ಬಿಟ್ಟರೆ ಆವಾಗ ಭಗವಂತನ ಚಿಂತನೆಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನೈಮಿಷೇ ಅನಿಮಿಷಾರಣ್ಯೇ ಮುನಯಃ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ. ಯಾವುದಕ್ಕೋಸ್ಕರ? ಸ್ವರ್ಗಲೋಕಕ್ಕೋಸ್ಕರ ಅಂತ ಹೇಳಿಕೊಂಡು ಇಷ್ಟೆಲ್ಲ ಒದ್ದಾಡುವುದು ಸ್ವರ್ಗಕ್ಕೋಸ್ಕರನಾ? ಎಷ್ಟು ದಿವಸ ಸ್ವರ್ಗದಲ್ಲಿ ವಸತಿ ಯಾರಿಗೆ ಗೊತ್ತು? ಒಂದು ದಿವಸ ಇಂದ್ರ ದಬ್ಬುವುದು ಖಂಡಿತ, ಮುಗಿಯಿತು, ನಡಿ ಭೂಮಿಗೆ ಅಂತ. ಹಾಗಾದರೆ ಸ್ವರ್ಗಕ್ಕೋಗಿ ನಾವು ಸುಖ ಅನುಭವಿಸುವುದಲ್ಲ. ಮತ್ತೆ ಅಯ್ಯೋ 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಇದೇ ಲೆಕ್ಕ ನಮ್ಮದು. ಸುಖ ಅನುಭವಿಸಲಿಕ್ಕಿಲ್ಲ.
ಪಾಂಡವರು ಕಾಡಿಗೆ ಹೋದ್ರಲ್ವೋ, ದುರ್ಯೋಧನ ಊರಲ್ಲೇ ಇದ್ದಲ್ವೋ, ಖುಷಿ ಪಟ್ಟದ್ದು ಯಾರು ಅಂತ? ಪಾಂಡವರಂತೆ. ದುರ್ಯೋಧನ ದುಃಖವನ್ನೇ ಪಟ್ಟದ್ದಂತೆ. ಯಾಕೆ ಅಂತ? ದುರ್ಯೋಧನ ಅಯ್ಯೋ 13 ವರ್ಷದಲ್ಲಿ 1 ದಿವಸ ಮುಗಿಯಿತು, 2 ದಿವಸ ಮುಗಿಯಿತು, 3 ದಿವಸ ಮುಗಿಯಿತು, 1 ವರ್ಷ ಮುಗಿಯಿತು, 2 ವರ್ಷ ಮುಗಿಯಿತು ಅಂತ ದುರ್ಯೋಧನ ಲೆಕ್ಕ ಹಾಕ್ತಾ ಇದ್ದದ್ದು. ಅಯ್ಯೋ 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 ಅಂತ ಹೇಳಿಕೊಂಡು. ಪಾಂಡವರು 1 ದಿವಸ ಮುಗಿಯಿತು, ಇನ್ನು 12 ವರ್ಷ. ಆದರೆ ಯಾರು ಖುಷಿ ಪಡ್ತಾ ಇದ್ದದ್ದು? ಪಾಂಡವರು, ದುರ್ಯೋಧನಾದಿಗಳೆಲ್ಲ. ಅದೇ ರೀತಿಯಲ್ಲಿ ಸುಖ ಪಡುವುದು ಯಾರು? ನರಕಕ್ಕೆ ಹೋದವರು, ಸ್ವರ್ಗಕ್ಕೆ ಹೋದವರಲ್ಲ. ಸ್ವರ್ಗಕ್ಕೆ ಹೋದವರು ಒಂದು 10 ವರ್ಷ ಸ್ವರ್ಗ ಸುಖವಾಸ ಅಂತಿದ್ರೆ, ಅಲ್ಲಿ ಹೋದಾಗ ಇಂದ್ರ ಹೇಳಲಿಕ್ಕೆ ಶುರು ಮಾಡಿದ್ದಾನೆ, 1 ದಿವಸ ಆಯಿತು ಪೆಟ್ಟಿಗೆ ಕಟ್ಟು, 2 ದಿವಸ ಆಯಿತು ಹೊರಡಲಿಕ್ಕೆ ತಯಾರಾಗು, 3ನೇ ದಿವಸ ಆಯಿತು ಗಾಡಿ ಬಂತು. ಹಾಗಾದ್ರೆ ಇಂತಹ ಜುಜುಬಿ ಸ್ವರ್ಗ ಅದು ಅವನಿಗೇನೇ ಶಾಶ್ವತ ಅಲ್ಲ ಅಂತೆ, ಸ್ವರ್ಗದ ಅಧಿಪತಿಗೆ. ಇನ್ನು ನಮಗೆ ಶಾಶ್ವತನ ಸ್ವರ್ಗ ಸುಖ? ನಶ್ವರ ಐಶ್ವರ್ಯವ ಬಯಸುವನೊಬ್ಬ, ಪರರ ಆಶ್ರಯಿಸಿ ಬಾಳುವನೊಬ್ಬ, ಹಾಸ್ಯವ ಮಾಡಿ ಹಲ್ಲುದ್ರಿಸಿಕೊಂಡವನೊಬ್ಬ, ಅದೃಶ್ಯಾಂಗ್ರಿ ಒಬ್ಬ, ಒಕ್ಕಣ್ಣನೊಬ್ಬ, ಶೋಭಾನೇ. ವಾದಿರಾಜ ಶ್ರೀಪಾದರು ಕೊಟ್ಟಿರತಕ್ಕಂಥದ್ದು. ಹಾಗಾದ್ರೆ ಏನು? ನಶ್ವರ ಐಶ್ವರ್ಯವ ಬಯಸುವ. ಹಾಗಾದರೆ ಋಷಿಮುನಿಗಳು ಆ ಜುಜುಬಿ ಸ್ವರ್ಗಕ್ಕೋಸ್ಕರ ಮಾಡಿದ್ದ ಅಲ್ಲ ಅಂದರು. ಮತ್ತೆ ಸ್ವರ್ಗಾಯ ಅಂತ ಉಂಟಲ್ಲ, ಸತ್ರಂ ಸ್ವರ್ಗಾಯ ಲೋಕಾಯ ಅಂತ ಉಂಟಲ್ಲ, ಅಂದರೆ ಸ್ವರ್ಗ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ ಅಂದರು. ಸ್ವಾಮಿ ಏನು ನೀವು ಸುಳ್ಳು ಮಾತಾಡೋದಿಲ್ಲ ಅಂತ ಗೊತ್ತು, ಆದ್ದರಿಂದ ನಂಬಿದ್ದೇವೆ ಅಂದರು ಕೂತವರು. ಹೌದು, ನಾನು ಸುಳ್ಳು ಮಾತಾಡೋಲ್ಲ, ವ್ಯಾಸರು ಸುಳ್ಳು ಮಾತಾಡೋ. ಸ್ವರ್ಗ ಅರ್ಥ ಏನು ಗೊತ್ತಾ? ಸ್ವರ್ಗ ಶಬ್ದದ ಅರ್ಥ ನನ್ನ ಸ್ವಂತಿಕೆ ನನಗೆ ಅನುಭವಕ್ಕೆ ಬರುವುದು ಯಾವ ಜಾಗದಲ್ಲಿ ಅದಕ್ಕೆ ಸ್ವರ್ಗ ಅಂತ ಹೆಸರು. ಅಂದರೆ ಸ್ವಂತಿಕೆ. ಸ್ವಂತಿಕೆ ಅಂದರೆ ನನ್ನಲ್ಲೇ ಉಂಟು. ಏನುಂಟು? ಜ್ಞಾನ ಉಂಟು, ಆನಂದ ಉಂಟು, ನನ್ನಲ್ಲೇ ಒಳಗಿನಿಂದ ನೆಮ್ಮದಿ ಉಂಟು. ಆದರೆ ಏನಾಗಿದೆ? ಅದು ಬೂದಿ ಮುಚ್ಚಿದೆ. ಅದರ ಮೇಲೆ ಕೂತ್ಕೊಂಡು ಅಯ್ಯೋ ನನಗೆ ದುಃಖ 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 ಅಂತ ನಮ್ಮ ಹಿರಿಯರು ಹೂತಿಟ್ಟಿದ್ದಾರೆ. ನಮ್ಮ ಮನೆಯ ಅಂಗಳದಲ್ಲೇ ಸಂಪತ್ತನ್ನು ಹೂತಿಟ್ಟಿದ್ದಾರೆ, ಅದರ ಮೇಲೆ ಮಣ್ಣು ಮುಚ್ಚಿದ್ದಾರೆ. ನಾವು ಅದರ ಮೇಲೆ ಮನೆ ಕಟ್ಟಿಕೊಂಡು ಕೂತಿದ್ದೇವೆ. ಕೂತು ಊಟಕ್ಕಿಲ್ಲ 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 ಅಂತ ಎನ್ನುವಂತೆ ಜೀವಸ್ವರೂಪದಲ್ಲಿ ಆನಂದ ಉಂಟಾ? ಜೀವನು ಜ್ಞಾನಾನಂದಮಯನ, ಅವನಿಗೆ ಲಿಂಗದೇಹ ಎನ್ನುವ ಆವರಣ ಉಂಟಾ? ಆದರೆ ಲಿಂಗದೇಹ ಎನ್ನುವ ಆವರಣ ಇದ್ದದ್ದಕ್ಕೆ ನಮಗೆ ನಮ್ಮ ಸ್ವಂತವಾದ್ದು ಕೂಡ ನಮಗೆ ಉಣ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ಜಾಗಕ್ಕೆ ಹೋದರೆ ನಮ್ಮ ಸ್ವಂತವಾದಂತಹ ಜ್ಞಾನ ಮತ್ತು ಆನಂದವನ್ನು ಉಣ್ಲಿಕ್ಕೆ ಸಾಧ್ಯ ಆಗುತ್ತೋ, ಸ್ವಂತವಾದ್ದನ್ನು ಗಮಯತೆ ಅಂದರೆ ನಮಗೆ ಉಣ್ಣಿಸ್ತದೆ ಯಾವುದೋ ಅದಕ್ಕೆ ಸ್ವರ್ಗ ಅಂತ ಹೆಸರು. ಆವಾಗ ಯಾವುದಾಯಿತು ಸ್ವರ್ಗ? ಅಂದರೆ ಮೋಕ್ಷ ಆಯಿತು ಹೊರತು ಜುಜುಬಿ ಇಂದ್ರನ ಮನೆಗೆ ಸ್ವರ್ಗ ಅಂತ ಹೆಸರಲ್ಲ. ಋಷಿಮುನಿಗಳು ಇಂದ್ರನ ಮನೆಗೋಸ್ಕರ ತಾವು ಯಾಗ ಮಾಡಿದ್ದಲ್ಲ. ಸತ್ರಂ ಸ್ವರ್ಗಾಯ ಲೋಕಾಯ 1000 ವರ್ಷಗಳ ಕಾಲ ತಾವು ಯಾಗ ಮಾಡುವುದು, ಬೆಳಿಗ್ಗೆ ಆಹುತಿ ಕೊಡುವುದು, ಬೆಳಿಗ್ಗೆ ಪ್ರಾಕ್ಟಿಕಲ್, ಮಧ್ಯಾಹ್ನ ಮೇಲೆ ಥಿಯರಿ ಅಂತಂದರೆ ಸೂತ ಪುರಾಣಿಕರು ಉಪನ್ಯಾಸ. ಏನು ಉಪನ್ಯಾಸ? ಮರು ದಿವಸ ಯಾವ ಮಂತ್ರಗಳನ್ನು ಹೇಳಿಕೊಂಡು ಆಹುತಿ ಕೊಡಬೇಕೋ ವೇದ ಮಂತ್ರಗಳಿಂದ, ಆ ಮಂತ್ರಗಳಿಗೆ ಸಂಬಂಧಪಟ್ಟ ಭಾಗವತದ ಶ್ಲೋಕ ಯಾವುದೋ ಅದನ್ನು ಉಪನ್ಯಾಸ ಮಾಡೋದು. ಮಧ್ಯಾಹ್ನ ಮೇಲೆ ಉಪನ್ಯಾಸ ಮಾಡುವುದು. ಮರುದಿವಸ ಬೆಳಿಗ್ಗೆ ಋಷಿಗಳು ಆ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಭಗವಂತನ ಅಗ್ನಿ ಅಂತರ್ಗತ ಪರಶುರಾಮನಿಗೆ ಆಹುತಿ ಕೊಡುವುದು. ಸತ್ರಂ ಸ್ವರ್ಗಾಯ. ಇದು ಪ್ರತಿ ದಿವಸ ಎಷ್ಟು ಸಮಯ? 1000 ವರ್ಷಗಳ ಕಾಲ ಋಷಿಮುನಿಗಳು ಹೀಗೆ ಮಾಡ್ತಾ ಇದ್ದರು. ಸೂತ ಪುರಾಣಿಕರು ಉಪನ್ಯಾಸ ನಡೀತಾ ಉಂಟು. ಆ ಸಮಯದಲ್ಲಿ ಬಲರಾಮ ದೇವರ ಪ್ರವೇಶ ಆಗಿದೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ, ನಾಳೆ ಸಾಯಂಕಾಲ ಪುನಃ 6:45, 6:15 ಅಂತ ಹಾಕಿದ್ದಾರೆ. 6:15 ಅಂತ ಹೇಳಿಬಿಟ್ರೆ ನೀವು 6:45ಕ್ಕೆ ಬರುವುದು ಅಂತ, 6:45 ಅಂತ ಅಂದಿದ್ರು. ನಾನೀಗ 6:45 ನೀವು ನಾಳೆ 7 ಗಂಟೆಗೆ ಬರ್ತೀರಿ ಅಂತ, 6:45 ನಾಳೆ ಪುನಃ ಸೇರೋಣ ಅಂಥೇಳಿ ನಮ್ಮ ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು.